ಎಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात् रक्षणेति त्वविभागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्कियकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतियन्दकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे घोरकुलाधिपम् येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथिविशोधने अपरं निगमान्तार्यं प्रपद्ये वीरराघवम् अतसीगुच्छसच्छायमञ्चितोरस्थलं श्रिया अञ्जनाचलशृङ्गारमञ्जलिर्मम गाहताम्। ओम आप्यायन्तु ममाङ्गानि वाक्प्राणश्चक्षुश्रोत्रमथो बलमिन्द्रियाणि च सर्वाणि सर्वं ब्रह्म उपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु अनिराकरणं मेऽस्तु तदात्मनिर्तेः उपनिषत्सु धर्माः ते मयि सन्तु। ओम शान्ति शान्ति शान्तिः। रामानुजाय नमः। छान्दोग्य उपनिषತ್ತಿನ 6ನೇ ಅಧ್ಯಾಯ ಸದ್ವಿದ್ಯಾ ಪ್ರಕರಣ ಅಂತ ಪ್ರಸಿದ್ಧವಾಗಿ ಅನೇಕ ಇದರ ವಾಕ್ಯಗಳು ವಿಷಯವಾಕ್ಯವಾಗಿ ಅನೇಕ ಅಧಿಕರಣಗಳಲ್ಲಿ ಬ್ರಹ್ಮಸೂತ್ರಗಳಲ್ಲಿ ವಿಚಾರ ಮಾಡಲ್ಪಟ್ಟಿದೆ. ಆ ವಾಕ್ಯಗಳೆಲ್ಲ ನಮಗೆ ಪರಿಚಯ ಇರುವಂತಹ ವಾಕ್ಯಗಳೇ, ಆದರೂ ಇಲ್ಲಿ ಪೂರ್ಣವಾಗಿ ಭಾಷ್ಯ ಸಮೇತವಾಗಿ ರಂಗರಾಮಾನುಜರ ಭಾಷ್ಯ, ಅವರು ಸುದರ್ಶನ ಸೂರಿಗಳ ಭಾಷ್ಯ, ಅದನ್ನೆಲ್ಲ ಅಲ್ಲಲ್ಲಿ ಉದಾಹರಿಸ್ತಾರೆ. ಉತ್ತಮೂರು ಭಾಷ್ಯವು ಅಧಿಕವಾಗಿ ಇದರಲ್ಲಿ ನಮಗೆ ಅನೇಕ ವಿಷಯಗಳು ತಿಳಿದು ಬರುತ್ತೆ. ಒಂದು ಕ್ರಮವಾಗಿ ಇದನ್ನು ಅಧ್ಯಯನ ಮಾಡೋದು ನಮಗೆ ಪ್ರಯೋಜನವಾಗುತ್ತೆ. ಇದು ಮೂರು ಅಧ್ಯಾಯಗಳು ಕಡೆಯಲ್ಲಿ ಮುಖ್ಯವಾದದ್ದು. ಪೂರ್ಣವಾಗಿ ಅಧ್ಯಾಯ ಬ್ರಹ್ಮಸೂತ್ರಗಳಲ್ಲಿ ವಿಚಾರ ಮಾಡಲ್ಪಟ್ಟಿರುವಂತಹದ್ದು ಸದ್ವಿದ್ಯಾ ಪ್ರಕರಣ, ಭೂಮವಿದ್ಯಾ ಪ್ರಕರಣ, ದಹರ ವಿದ್ಯಾ ಪ್ರಕರಣ ಅಂತ ಹೇಳಿಬಿಟ್ಟು ಈ ಪ್ರಕರಣಗಳಲ್ಲಿಯೇ ಎಷ್ಟೋ ಅಧಿಕರಣಗಳು ಬ್ರಹ್ಮಸೂತ್ರಗಳಲ್ಲಿ ವಿಚಾರ ಮಾಡಲ್ಪಟ್ಟಿದೆ. ಅದರಲ್ಲಿ ಸದ್ವಿದ್ಯಾ ಪ್ರಕರಣವನ್ನು ಮೊದಲು ಆರಂಭಿಸೋದು ಅಂತ. ಮಿಕ್ಕ ಬ್ರಹ್ಮವಿದ್ಯೆಗಳು ಅನೇಕ ಬರುತ್ತೆ ಅಲ್ಲಲ್ಲಿ ಛಾಂದೋಗ್ಯದಲ್ಲಿ. ಆದರೆ ಇದಾದ ಮೇಲೆ, ಈ 3 ಅಧ್ಯಾಯಗಳಾದ ಮೇಲೆ ಇತರ ಬ್ರಹ್ಮವಿದ್ಯೆಗಳ ಆ ಭಾಗಗಳನ್ನು ಅಧ್ಯಯನ ಮಾಡಬಹುದು. ಅದನ್ನು ಹೇಗೆ ಅಂತ ನೋಡಿಕೊಂಡು ಮುಂದುವರಿಸಬಹುದು. ಈಗ 6ನೇ ಅಧ್ಯಾಯ ಪ್ರಥಮ ಖಂಡ. ಶ್ವೇತಕೇತು ಆರುಣೇಯ. ಛಾಂದೋಗ್ಯ ಉಪನಿಷತ್ತು ಸಾಮವೇದಕ್ಕೆ ಸೇರಿದ ಉಪನಿಷತ್ತು ಇದು. ಈ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ 16 ಖಂಡಗಳಿದೆ. 16 ಖಂಡಗಳು. ಅದರಲ್ಲಿ ಮೊದಲ ಖಂಡ ಒಂದು ಆಖ್ಯಾಯಿಕೆಯೊಡನೆ ಆರಂಭಿಸುತ್ತೆ ಉಪನಿಷತ್ತು. ಶ್ವೇತಕೇತು ಆರುಣೇಯ ಆಸ ತಮ್ಮ ಪಿತಾ ಉವಾಚ ಶ್ವೇತಕೇತೋ ವಸ ಬ್ರಹ್ಮಚರ್ಯಂ ನ ವೈ ಸೌಮ್ಯ ಅಸ್ಮತ್ಕುಲೀನಃ ಅನನೂಚ್ಯ ಬ್ರಹ್ಮಬಂಧುರಿವ ಭವತಿ ಇತಿ. ಆರುಣೇಯ ಅಂತ ಹೇಳಿದ್ರೆ ಅರುಣನ ಪುತ್ರರಾದ ಉದ್ದಾಲಕರ ಮಗ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಅರುಣ ಪುತ್ರಸ್ಯ ಉದ್ದಾಲಕಸ್ಯ ಪುತ್ರ ಅಂತ ಹೇಳಿ.
ಅರುಣರ ಸಂತತಿಯಲ್ಲಿ ಅವರ ಮೊಮ್ಮಗ ಅಂತ ಅರ್ಥ. ಆರುಣೇಯ ಅಂತ ಹೇಳಿರೋದ್ರಿಂದ ಅರುಣರ ಮಗನಾದ ಉದ್ದಾಲಕರು, ಬೇರೆ ಕಡೆ ಅದು ಬರುತ್ತೆ, ಆದ್ದರಿಂದ ಅದನ್ನು ಹಾಗೆ ಅರ್ಥ ಮಾಡಿದ್ದಾರೆ. ಅವರಿಂದ ತಂದೆ ಉದ್ದಾಲಕರು ಅವನಿಗೆ ಹೇಳಿದ್ರು, ನೀನು ಹೋಗಿ ಅಧ್ಯಯನ ಮಾಡ್ಕೊಂಡು ಬಾ ಅಂತ ಹೇಳಿಬಿಟ್ಟು, ನಮ್ಮ ವಂಶದಲ್ಲಿ ಎಲ್ಲರೂ ಕೂಡ ವೇದಾಧ್ಯಯನ ಮಾಡದೆ ಕೇವಲ ಬ್ರಹ್ಮಬಂಧು ಅಂತ ಹೇಳಿಸ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ಅದೇ ರೀತಿಯಾಗಿ ನಾನು ಒಬ್ಬ ಬ್ರಾಹ್ಮಣನಿಗೆ ಬಂಧು ಅಂತ ಹೇಳಿಸ್ಕೊಂಡವನು ಬ್ರಹ್ಮಬಂಧು ಆಗ್ತಾನೆ. ಅಷ್ಟೇ ಅವನಿಗೆ ಇರುವ ಯೋಗ್ಯತೆ, ಅಧ್ಯಯನ ಮಾಡದೆ ಇರುವಂತಹವನು ಅನ್ನೋದು. ಆದ್ದರಿಂದ ಅವರು ಹೇಳಿದ್ರು, ತಂದೆಯು ಮಗನಿಗೆ ಅಧ್ಯಯನ ಮಾಡಿಕೊಂಡು ಬಾ ಅಂತ ಹೇಳಿಬಿಟ್ರು. ಅದನ್ನು ವ್ಯಾಖ್ಯಾನದಲ್ಲಿ ಸದ್ವಿದ್ಯಾಂ ಉಪದೇಷ್ಟುಂ ಆಖ್ಯಾಯಿಕಾಮಾಹ, ಒಂದು ಕಥೆಯ ರೂಪದಲ್ಲಿ ಹೇಳ್ತಾರೆ. ಆಖ್ಯಾಯಿಕ ಅಂದರೆ ಒಂದು ಪ್ರಕರಣ, ಒಂದು ಕಥೆ. ಹ ಶ್ವೇತಕೇತು ಹ ಆರುಣೇಯ ಅಂತ ಹೇಳೋದು ಪ್ರಸಿದ್ಧಿ ಎನ್ನುವ ಅರ್ಥದಲ್ಲಿ, ಪ್ರಸಿದ್ಧವಾಗಿದ್ದ ಅಂತ ಹೇಳಿಬಿಟ್ಟು. ಅರುಣಪುತ್ರಸ್ಯ ಉದ್ದಾಲಕಸ್ಯ ಪುತ್ರ ಶ್ವೇತಕೇತು ನಾಮ ಬಭೂವ ಇತಿ ಅರ್ಥ. ಅವನಿಗೆ ಹೇಳಿದ್ರು ಉದ್ದಾಲಕರು, ಉದ್ದಾಲಕಃ ಪಿತಾ ತಂ 12 ವರ್ಷಂ ಅನುಪನೀತಂ. ಇದು ಇವರು ಅಧಿಕವಾಗಿ ತಿಳಿಸುವ ವಿಷಯಗಳು. 12 ವರ್ಷ ಆದರೂ ಇನ್ನೂ ಅವನಿಗೆ ಉಪನಯನವಾಗಿರಲಿಲ್ಲ. ಅನುಪನೀತಂ ಅನಧೀತಿನಂ, ಅಧ್ಯಯನವೂ ಮಾಡಿರಲಿಲ್ಲ. ಪುತ್ರಂ ಶ್ವೇತಕೇತುಂ ಪ್ರತಿ ಹೇ ಸೌಮ್ಯ ಸೋಮಾರ್ಹ ಪ್ರಿಯದರ್ಶನ ಇತಿ ಅರ್ಥ. ಪ್ರಿಯದರ್ಶನನೇ, ಪ್ರಿಯನೇ ಶ್ವೇತಕೇತುವೆ, ಕ್ವಚಿತ್ ಗುರು ಅಧ್ಯಯನಾರ್ಥಂ ವಸ. ಗುರೌ ಅಧ್ಯಯನಾರ್ಥಂ ವಸ, ಯಾರು ಆಚಾರ್ಯರಲ್ಲಿ ಹೋಗಿ ಅಧ್ಯಯನ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಅಸ್ಮತ್ ಕುಲ ಪ್ರಸೂತಃ, ನಮ್ಮ ಕುಲದಲ್ಲಿ ಹುಟ್ಟಿದವನು ಯಾರು ಕೂಡ ಅನನೂಚ್ಯ ಅನಧೀತ್ಯ ಬ್ರಹ್ಮಬಂಧು ಇವನಭವತಿ ಇತಿ ಉವಾಚ ಇತ್ಯರ್ಥಃ. ಯಹ ಸ್ವಯಂ ಅಬ್ರಾಹ್ಮಣಃ ಏವ ಸನ್ ಬ್ರಾಹ್ಮಣಾನ್ ಬಂಧುತ್ವೇನ ವ್ಯಪದಿಶತಿ ಸಹ ಬ್ರಹ್ಮಬಂಧು ಇತಿ ಉಚ್ಯತೆ. ಅವನು ಇನ್ನೂ ಬ್ರಾಹ್ಮಣನಾಗಿಲ್ಲ, ಯಾಕೆಂದ್ರೆ ಉಪನಯನವಾಗಿ ಅಧ್ಯಯನ ಮಾಡಿಲ್ಲದೆ ಇರೋದ್ರಿಂದ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅಬ್ರಾಹ್ಮಣನಾಗಿದ್ದಾನೆ. ಆದರೆ ಬ್ರಾಹ್ಮಣರು ಅವನಿಗೆ ಬಂಧು ಇರೋದ್ರಿಂದ ಅವನಿಗೆ ಬ್ರಾಹ್ಮಣ ಬಂಧು ಅಂತ ಹೇಳ್ತಾರೆ ಅಷ್ಟೇ, ಬ್ರಾಹ್ಮಣ ಅಂತ ಹೇಳೋದಿಲ್ಲ, ಬ್ರಹ್ಮಬಂಧು. ಆ ರೀತಿ ಆಗಬೇಡ ನೀನು. ಅತ್ರ ಸ್ವಯಂ ಗುಣವತಃ ಏವ ಪಿತುಃ, ಇಲ್ಲಿ ಯಾಕೆ ಈ ರೀತಿ ಅವನಿಗೆ ಇನ್ನೂ ಅಧ್ಯಯನ ಮಾಡಿರಲಿಲ್ಲ, ಉಪನಯನ ಮಾಡಿದೆ ಅಂದರೆ, ಸ್ವಯಂ ಗುಣವತಃ ಏವ ಪಿತುಃ ಗರ್ಭಾಷ್ಟಮಾದಿ ಉಪನಯನ ಕಾಲ ಅತಿಕ್ರಮೇಪಿ, ಉಪನಯನವು ಗರ್ಭಾಷ್ಟಮದಲ್ಲಿ ಮಾಡಬೇಕು ಅಂತ ಧರ್ಮಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ, ಧರ್ಮಶಾಸ್ತ್ರಗಳಲ್ಲಿ. ಅದನ್ನು ಮೀರಿದರೂ ಕೂಡ ಉಪನೇತೃತ್ವ ಅಭಾವೇ ಹೇತು ಪ್ರವಾಸಾದಿ ಲಕ್ಷಣ ಅತ್ಯಂತ ಅನುಪಪತ್ತಿ ಇತಿ ದ್ರಷ್ಟವ್ಯಂ. ಉಪನಯನ ಮಾಡದೇ ಇರೋದಕ್ಕೆ ಏನು ಕಾರಣ? ಅವರ ಪ್ರವಾಸಕ್ಕೆ ಹೊರಟೋಗಿದ್ರೋ ತಂದೆ ಅನ್ನುವುದೆಲ್ಲ ಉಪಪನ್ನವಲ್ಲ. ಯಾಕೆ ಅಂದರೆ ಅವರು ತಾತರಾದ ಅರುಣರಿದ್ರು, ಅವ್ರು ಬೇಕಾದ್ರೆ ಮಾಡ್ಬೋದಾಗಿತ್ತಲ್ಲ ಅಂತ ಅರ್ಥ ಇಲ್ಲಿ. ಆದ್ದರಿಂದ ಅವರು ಮಾಡ್ಬೋದಾಗಿತ್ತು, ಅದು ಉಪಪನ್ನವಲ್ಲ. ಅದು ಬೇರೆ ಕಡೆ ಆ ರೀತಿ ಹೇಳಲ್ಪಟ್ಟಿದೆ, ಬೇರೆ ವ್ಯಾಖ್ಯಾನದಲ್ಲಿ. ಅದು ಉಪಪನ್ನವಲ್ಲ ಅಂತ ಇವರು ಹೇಳ್ತಾರೆ. ಅದಕ್ಕೆ ಉತ್ತಮ ಸ್ವಾಮಿಗಳು ವಿವರಿಸ್ತಾರೆ. ಔದ್ದಾಲಕೀತಿ ಅನುಕ್ತ, ಉದ್ದಾಲಕರ ಮಗ ಅಂತ ಹೇಳಿದ್ರೆ ಔದ್ದಾಲಕಿ ಅಂತ ಹೇಳಬೇಕಾಗಿತ್ತು, ಹಾಗೆ ಹೇಳಿದೆ. ಆರುಣೇಯ ಅಂತ ಹೇಳಿರೋದು ಶ್ವೇತಕೇತು. ಆರುಣೇಯ ಪಂಚಾಲಾನಾಂ ಸಮಿತಿಮೇಯ ಅಂತ ಇನ್ನೊಂದು ಕಡೆ ಬರುತ್ತೆ, ಅಲ್ಲಿ ಹೇಳಿರೋದ್ರಿಂದ ಆ ರೀತಿ ಅರುಣಸ್ಯ ಅತಿ ಪ್ರಸಿದ್ಧತ್ವಾತ್, ಅರುಣರೇ ಅವನ ತಾತಂದಿರಾದ ಅರುಣರೇ ಪ್ರಸಿದ್ಧರಾಗಿದ್ದರಿಂದ ಅಸ್ಯ ಪಾರಂಪರಿಕಂ ಅಭಿಜಾತ್ಯಂ ಆವಿಷ್ಕರ್ತುಂ, ಒಳ್ಳೆಯ ವಂಶದಲ್ಲಿ ಬಂದವನು ಅಂತ ಹೇಳಿಬಿಟ್ಟು, ಅವನ ಅಭಿಜಾತ್ಯ ಅಂದರೆ ಒಳ್ಳೆಯ ವಂಶ ಅಂತ ಅರ್ಥ. ಅವನ ವಂಶದಲ್ಲಿ ಪ್ರಸೂತನಾದವನು, ಅದನ್ನು ತಿಳಿಸೋದಕ್ಕೋಸ್ಕರ ಆರುಣೇಯ ಅಂತ ಹೇಳಲ್ಪಟ್ಟಿದೆ. ಇಲ್ಲೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ಇಲ್ಲಿ ಇವನು ಋಷಿಪುತ್ರ ಅಲ್ತಾನೆ, ಉದ್ದಾಲಕ ಮಗ? ಹೌದೌದು ಹೌದು. ಹಾಗಿರುವಾಗ ಅವನಿಗೆ 8 ವರ್ಷಕ್ಕೂ ಉಪನಯನ ಆಗದೆ ಇರೋ ಬರುತ್ತೆ. ಅದೇ ಏನು? ಒಂದು ನಿಮಿಷ ವೆಯ್ಟ್ ಮಾಡಿ, ವ್ಯಾಖ್ಯಾನದಲ್ಲಿ ಅದೇ ಬರುತ್ತೆ. ಅಲ್ಲ, ತಾತ ಮಾಡಬಾರ್ದಾ ಉಪನಯನ? ಅಲ್ಲ ಇಲ್ಲಿ ಬರುತ್ತೆ, ಇರಿ, ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅದಕ್ಕೆ ಕಾರಣನ. ಇನ್ನೂ ಮುಗಿಸಿಲ್ಲ ವ್ಯಾಖ್ಯಾನ, ಇದು ಕಾರಣ ಬರುತ್ತಾ?
ಬರುತ್ತೆ ಅದೇ ಸಂದಿಗ್ಧವಾಗಿದೆ, ಹೇಳಿದೆ. ಅದಕ್ಕೋಸ್ಕರ ಕೇಳಿದೆ. ಬರುತ್ತೆ ಎಲ್ಲ ಪರಿಹಾರ ಮಾಡ್ತಾರೆ ವ್ಯಾಖ್ಯಾನದಲ್ಲಿ. ಥ್ಯಾಂಕ್ ಯು. ಅಸ್ಮತ್ ಕುಲೀನಃ ತತ್ರ ಯಾಯ ಇತಿ ಅನುಕ್ತ್ವಾ ಯೇ ಯಾಯ ಇತಿ ಪ್ರಯೋಗ. ಇದು ಸ್ವಲ್ಪ ವ್ಯಾಖ್ಯಾನದಲ್ಲಿ ವ್ಯಾಕರಣ ವಿಶೇಷ ಹೇಳ್ತಾರೆ. ಅಂದ್ರೆ ಅವಶ್ಯವಾಗಿ ಹೋಗ್ಬೇಕು ಅನ್ನುವ ಅರ್ಥ ಅಂತ ಹೇಳ್ಬಿಟ್ಟು, ಅನೇನ ಮಹಾಕುಲೀನೋಪಿ ಮಹತ್ ಸನ್ನಿಧಾನೇಪಿ ಬಾಲಸ್ವಭಾವಃ ಅಧ್ಯಯನೆ ಸ್ವಯಂ ಅಪ್ರವೃತ್ತ ಏವ ಆಸೀತ್. ಒಳ್ಳೆಯ ಕುಲದಲ್ಲಿ ಬಂದಿದ್ರು ಕೂಡ, ಮಹಾನ್ಗಳ ಒಂದು ಸನ್ನಿಧಿಯಲ್ಲಿದ್ದರೂ ಕೂಡ ಬಾಲ ಸ್ವಭಾವದಿಂದ ಅಧ್ಯಯನ ಮಾಡಿರಲಿಲ್ಲ, ಸ್ವಯಂ ಅವನ ಪ್ರವೃತ್ತಿ ಉಂಟಾಗಿರಲಿಲ್ಲ. ತಾದೃಶಸ್ಯ ಪಿತೃಪ್ರೇರಣ ವ್ಯಾಜೇನ ತತಃ ಭೃಶೋತ್ಕಟ ಪ್ರವೃತ್ತಿ ಇತಿ ವೈಚಿತ್ರಿ ವ್ಯಜ್ಯತೆ. ನಮ್ಮ ತಂದೆ ಹೇಳಿದ ತಕ್ಷಣ ಅವನಿಗೆ ತಕ್ಷಣ ಹೋಗಬೇಕು ಅಂತ ಮನಸ್ಸು ಬಂತಲ್ಲ, ಅದು ಕೂಡ ಇಲ್ಲಿ ತಿಳಿದು ಬರುತ್ತೆ, ಧ್ವನಿಸುತ್ತೆ ಅಂತ ಹೇಳಿದ್ರು. ವ್ಯಜ್ಯತೆ ಅಂತ ವ್ಯಂಗ್ಯ ತಿಳಿದು ಬರುತ್ತೆ. ಅವರು ಬಾಲ ಸ್ವಭಾವದಿಂದ ಅಧ್ಯಯನ ಮಾಡಿರ್ಲಿಲ್ಲ, ಅವನು ತಾನೇ ಸ್ವಯಂ ಪ್ರವೃತ್ತಿ ಆಗಿರ್ಬೇಕಲ್ಲ. ನಮ್ಮ ತಂದೆಯನ್ನು ಕೇಳಿ ಹೋಗ್ಬೋದಾಗಿತ್ತು, ಅವರಲ್ಲಿ ಕೇಳ್ಬೋದಾಗಿತ್ತು, ಮಾಡಲಿಲ್ಲ. ಆದರೆ ತಂದೆ ಹೇಳಿದ ತಕ್ಷಣ ಅವನಿಗೆ ತಕ್ಷಣವೇ ಆಸೆ ಬರುತ್ತೆ, ಹೊರಟು ಬಿಡ್ತಾನೆ. ಆದ್ದರಿಂದ ವರ್ಷ ಬ್ರಹ್ಮಚರ್ಯಂ ಅಂತ ಹೇಳಿದ್ರೆ ಅನ್ಯತ್ರ ಗುರುಕುಲೆ ಸ್ಥಿತ್ವ ಅಧೀಶ್ವ ಇತ್ಯರ್ಥ. ಬೇರೆ ಕಡೆ ಇದ್ದು ನೀನು ಅಧ್ಯಯನ ಮಾಡ್ಕೊಂಡು ಬಾ. ನನು ಅಸ್ಯ ಪ್ರವಾಸೆ ಅಪಿ ಅರುಣಃ ಪಿತಾಮಹೋ ಮಹಾನ್ ಕಥಮುಪನಯನ ಶಾಸ್ತ್ರಂ ಅತಿಲಂಘಿತವಾನ್ ಸ್ಯಾತ್. ಆ ಪ್ರಸಿದ್ಧರಾದ್ರ ಅರುಣರು ತಾತಂದಿರಿದ್ರು, ಅವ್ರು ಹೇಗೆ ಮಾಡಕ್ಕೆ ಯಾಕೆ ಅವ್ರು ಮಾಡಲಿಲ್ಲ? ಸಹ ನೂನಂ ಅತೀತಃ ಅಶಕ್ತೋವ ತದಾ ಇತಿ. ಅದಕ್ಕೆ ಉತ್ತಮ ಸ್ವಾಮಿಗಳು ಹೇಳ್ತಾರೆ, ತಂದೆಯೂ ಅಲ್ಲಾದ್ರೆ ತಂದೆ ಯಾವುದೋ ಕಾರಣದಿಂದ ಮಾಡಿಲ್ಲದೆ ಇರ್ಬೋದು, ಪ್ರವಾಸಕ್ಕೆ ಹೋಗಿರ್ಬೋದು, ಆ ರೀತಿ ಅಂತ ಅವರು ಅನುಪಪತ್ತಿ ಅಂತ ಹೇಳಿದ್ರು. ಪ್ರವಾಸಾದಿ ಲಕ್ಷಣ ಅತ್ಯಂತ ಅನುಪಪತ್ತಿ ಅಂತ ಹೇಳಿಬಿಟ್ಟು, ಅದಕ್ಕೆ ಕಾರಣ ಅವರಿಗೆ ಯಾವುದೋ ಕಾರಣದಿಂದ ಇವನು ಸ್ವಯಂ ಆಸೆ ಪಟ್ಟು ಕೇಳಲಿ ಅನ್ನೋ ಉದ್ದೇಶದಿಂದ ಹೇಳಿರಬಹುದು. ಅಥವಾ ಅವರು ತಾತಂದಿರು ಆ ಕಾಲದಲ್ಲಿ ಇದ್ದರೋ ಇಲ್ಲವೋ, ಅಥವಾ ಅವರ ಅಶಕ್ತರಾಗಿರಬಹುದು ಅಧ್ಯಯನ ಮಾಡಿಸೋದಕ್ಕೆ. ಈ ಎಲ್ಲ ಕಾರಣಗಳಿಂದ ಆಗಿರಬಹುದು. ಅನ್ಯದ್ವಾ ಕಿಮಪಿ ಅನುಪನಯನ ಕಾರಣಮಸ್ತು ಇತಿ ಅನಾಸ್ಥಯ ಆದಿಪದ ಪ್ರಯೋಗ ಅಂತ ಹೇಳಿದ್ರು. ಇಲ್ಲಿ ಅದರಲ್ಲಿ ಏನು ನಮಗೆ ಅಷ್ಟು ನಮಗೆ ಆಸಕ್ತಿ ಇಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಅದಕ್ಕೆ ಆದಿ ಅಂತ ಹೇಳಿದ್ರು. ಲಕ್ಷಣ ಪ್ರವಾಸಾದಿ, ಆದಿ ಅಂದರೆ ಪ್ರವಾಸವೇ ಮೊದಲಾದದ್ದು. ಯಾವುದಾದ್ರೂ ಲಕ್ಷಣಗಳು ಹೇಳ್ಕೊಳ್ಳಿ, ಆದರೆ ಅದು ನಮಗೆ ಅಷ್ಟು ಯಾವ ಕಾರಣದಿಂದ ತಿಳಿದು ಬರೋದಿಲ್ಲ. ಒಟ್ಟಿನಲ್ಲಿ ಯಾಕೆ ಮಾಡಲಿಲ್ಲ ಋಷಿಗಳು ಅಂದರೆ ಮಾಡಲಿಲ್ಲ, ಉಪನಿಷತ್ತು ಹೇಳುತ್ತೆ ಮಾಡಿರಲಿಲ್ಲ ಅಂತ ಹೇಳಿಬಿಟ್ಟು. ಏನು ಕಾರಣ ಇರಬಹುದು? ಅವ್ರ ತಾತಂದಿರು ಕಾಲವಾಗಿದ್ದಿರಬಹುದು, ಅಥವಾ ಅಶಕ್ತರಾಗಿರಬಹುದು, ಅವ್ರ ತಂದೆ ಪ್ರವಾಸಗಳಿಗೆ ಹೋಗಿರಬಹುದು, ಇನ್ಯಾವುದೋ ಕಾರಣಗಳಿರ್ಬೋದು. ಇವನಿಗೆ ಸ್ವತಃ ಪ್ರವೃತ್ತಿಯು ಬಂದಿಲ್ಲ. ಆದ್ದರಿಂದ ಅಷ್ಟೇ ಅದಕ್ಕೆ ಕಾರಣ, ಬೇರೆ ಏನು ನಮಗೆ ಇದರಲ್ಲಿ ತಿಳಿಯೋದಿಲ್ಲ, ಬೇರೆ ಯಾವ ಕಾರಣ ಅಂತ. ಅಂತಹ ಋಷಿಗಳೆಲ್ಲ ಇದ್ದು ಯಾಕೆ ಮಾಡಲಿಲ್ಲ ಅಂದರೆ ಮಾಡಿರಲಿಲ್ಲ ಅನ್ನೋದು ತಿಳಿದು ಬರುತ್ತೆ ಅಷ್ಟೇ. ಆ ಕಾಲದಲ್ಲಿ ಆಗಿದ್ದಿರಬಹುದು ಅನ್ನೋದು ತಿಳಿದು ಬರುತ್ತೆ. ಕಾರಣ ಅದಕ್ಕೆ ಮೇಲೆ ನಾವು ಊಹೆ ಮಾಡೋಕ್ಕಾಗೋದಿಲ್ಲ ಅಂತಲೇ ಬರೀತಾರೆ ಇಲ್ಲಿ ಉತ್ತಮ ಸ್ವಾಮಿ. ಅದರಿಂದ ಪ್ರವಾಸ ಆದಿ ಅಂದರೆ ಆದಿ, ಬೇರೆ ಯಾವುದೋ ಕಾರಣಗಳು ಇಟ್ಕೊಳ್ಳಿ, ನಮಗೆ ಅದರಲ್ಲಿ ಅಷ್ಟು ಆಸಕ್ತಿ ಇಲ್ಲ. ಒಟ್ಟಿನಲ್ಲಿ ಆಗಿರಲಿಲ್ಲ ಅವನಿಗೆ ಅನ್ನೋದು ಮುಖ್ಯ. ತಂದೆಯು ಮಗನಿಗೆ ಹೇಳಿ ಅಧ್ಯಯನ ಮಾಡಿಸ್ಬೇಕು ಅನ್ನೋದು ತಿಳಿದು ಬರುತ್ತೆ. ಮತ್ತು ಆ ರೀತಿ ಋಷಿಗಳ ಮಕ್ಕಳು ಕೂಡ ಅಧ್ಯಯನ ಮಾಡದೆ ಇದ್ದಿರಬಹುದು, ಸ್ವಯಂ ಪ್ರವೃತ್ತಿ ಇಲ್ಲದೆ, ಅದು ತಿಳಿದು ಬರುತ್ತೆ. ಇದೆಲ್ಲವೂ ಕೂಡ ಸಾಧ್ಯ. ಹಾಗಲ್ಲ ಆ ಕಾಲದಲ್ಲಿ ಅದು ಯಾಕೆ ಆಯಿತು ಅನ್ನೋದು ಅದಕ್ಕೆ ಮೇಲೆ ನಮಗೆ ತಿಳಿಯೋದಿಲ್ಲ. ಒಟ್ಟಿನಲ್ಲಿ ಅವ್ರ ತಂದೆ ಹೇಳಿದ ತಕ್ಷಣ ಅವನಿಗೆ ತೀವ್ರವಾದ ಆಸಕ್ತಿ ಬಂದ್ಬಿಡ್ತು. ಅದರಿಂದ ತಂದೆ ಹೇಳಿದ ಒಡನೆ ಅವನು ಬಾಲ ಸ್ವಭಾವದಿಂದ ತಾನೇ ಪ್ರವೃತ್ತಿ ಉಂಟಾಗಿರಲಿಲ್ಲ. ತಂದೆ ಹೇಳಿದ ತಕ್ಷಣ ಅವನಿಗೆ ತೀವ್ರವಾದ ಆಸಕ್ತಿ ಬಂದ್ಬಿಡ್ತು ಅನ್ನೋದು ತಿಳಿದು ಬರುತ್ತೆ ಅಂತ ತಿಳಿಯುತ್ತೆ ಅಷ್ಟೇ. ಅದಕ್ಕೆ ಬೇರೆ ಅದಕ್ಕೆ ಅಧಿಕವಾದ ವ್ಯಾಖ್ಯಾನ ಏನನ್ನು ಹೇಳಲಿಲ್ಲ ಇಲ್ಲಿ. ಸಹ 12 ವರ್ಷಃ ಉಪೇತ್ಯ 24 ವರ್ಷಃ ಸರ್ವಾನ್ ವೇದಾನಧೀತ್ಯ ಮಹಾಮನಾಃ ಅನೂಚಾನಮಾನಿ ಸ್ತಬ್ಧ ಏಯಾಯ. 12 ವರ್ಷ ಆಗಿತ್ತು ಅವನಿಗೆ ಹೋದಾಗ. 24 ವರ್ಷ 24 ವರ್ಷದವನಾಗಿ ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿ, ಎಲ್ಲ ಪ್ರೌಢವಾದ ಮತಿ, ಮಹಾಮನಃ ಪ್ರೌಢಮತಿ ಅಂತ ಹೇಳಿದ್ರು.
ಶ್ವೇತಕೇತು 12 ವರ್ಷ ಸನ್ ಗುರುಮುಪೇತ್ಯ ಗುರುವನ್ನು ಹೋಗಿ ಆಶ್ರಯಿಸಿ ಗುರುಕುಲೆ 12 ವರ್ಷಾನು ಉಷಿತ್ವ ಅಲ್ಲಿ 12 ವರ್ಷ ವಾಸ ಮಾಡಿ ಸರ್ವಾನ್ ವೇದಾನ್ ಅಧೀತ್ಯ ಎಲ್ಲವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿ ಮಹಾಮನಃ ಬಹಳ ಪ್ರೌಢಮತಿಯಾಗಿ ಅನೂಚಾನಮಾನಿ ಆತ್ಮಾನಂ ಸಾಂಗವೇದಾಧ್ಯಾಯಿನಂ ಮನ್ಯಮಾನಃ ಅಂತ ಅನೂಚಾನ ಮಾನಿ ಅಂತ ಹೇಳೋದ್ರಿಂದ ಅನೂಚಾನ ಅಂದರೆ ಸಾಂಗ ಅಧ್ಯಯನ ಮಾಡಿರೋವನು ಅಂತ ಅರ್ಥ. ಅನೂಚಾನ ಮಾನಿ ಅಂತ ಹೇಳಿದ್ರೆ ಆ ರೀತಿ ಅವನು ತನ್ನನ್ನ ಅಭಿಮಾನ ಇತ್ತು ಅವನಿಗೆ. ಸಾಂಗ ವೇದಾಧ್ಯಾಯಿನಂ ಮನ್ಯಮಾನಃ ಅಂತ ಹೇಳಿದ್ದಾರೆ. ಸ್ತಬ್ಧ ಏಯಾಯ ಅಂದ್ರು. ಸ್ತಬ್ಧ ಅಂತ ಹೇಳಿದ್ರೆ ಇಲ್ಲಿ ಪರಿಪೂರ್ಣ ಇವ ತೃಣೀಕೃತ ಜಗತ್ರಯ 24 ವರ್ಷಯುಕ್ತ ಪ್ರತ್ಯಾಗತಃ ಅಂತ ಹೇಳಿದ್ರು. ಎಲ್ಲ ಜಗತ್ತೆಲ್ಲ ತೃಣಕ್ಕೆ ಸಮಾನ ಅಂತ ಹೇಳೋ ಹಾಗೆ 24 ವರ್ಷದವನಾಗಿ ನಾನು ಎಲ್ಲ ಅಧ್ಯಯನ ಮಾಡ್ಬಿಟ್ಟಿದ್ದೀನಿ, ಪೂರ್ಣವಾಗಿ ಎಲ್ಲ ಪರಿಪೂರ್ಣನಾಗಿರುವಂತೆ ಬಂದ ಅವನು. 24 ವರ್ಷ ಅವನಿಗೆ ಎಲ್ಲ. ಅವನಿಗೆ ತಂದೆ ಒಂದು ಮಾತು ಕೇಳಿದ್ರು. ತಗಂಹ ಪಿತಾ ಉವಾಚ ಶ್ವೇತಕೇತೋ ಎನ್ನು ಸೌಮ್ಯ ಇದಂ ಮಹಾಮನಾಹ ಅನೂಚಾನಮಾನಿ ಸ್ತಬ್ಧೋಸಿ ಪರಿಪೂರ್ಣ ಇವ ದೃಶ್ಯಸೆ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಪೂರ್ಣನಾಗಿರೋ ಹಾಗಿದೆಯಲ್ಲ ನೀನು. ಉತತಂ ಆದೇಶಂ ಅಪ್ರಾಕ್ಷ್ಯ. ಉತತಂ ಆದೇಶಂ ಇನ್ನು ಮುಂದೆ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಆದೇಶ ಶಬ್ದಕ್ಕೆ ಪೂರ್ತಿ ವ್ಯಾಖ್ಯಾನ 5-6 ಪೇಜ್ ವ್ಯಾಖ್ಯಾನಗಳಿದೆ ಆದೇಶ ಶಬ್ದಕ್ಕೆ. ಅಷ್ಟು ಪೇಜ್ ಆದ್ಮೇಲೆ ಬರುತ್ತೆ ಮುಂದಿನ ವಾಕ್ಯ. ಇದು 284 296 ಅಲ್ಲಿ ಬರುತ್ತೆ ಮುಂದೆ ಮಂತ್ರ. ಅಲ್ಲಿವರೆಗೂ ಆದೇಶ ಶಬ್ದದ ವಿಚಾರ ಬಹಳ ಮುಖ್ಯವಾದದ್ದು. ಅದು ಹೇಗೆ ಆದೇಶ ಶಬ್ದಕ್ಕೆ ಅರ್ಥ ಮಾಡಬೇಕು. ನಮಗೆ ತುಂಬಾ ಅಷ್ಟು ವಿಸ್ತಾರ ಬೇಕಾಗಿಲ್ಲ, ಆದರೆ ಸ್ವಲ್ಪ ವಿಸ್ತಾರ ಓದೋಣ. ಸ್ವಲ್ಪ ಅಧ್ಯಯನ ಮಾಡಿದ್ರೆ ಪ್ರಯೋಜನವಾಗುತ್ತೆ. ಉತತಮಾದೇಶಂ ಅಪ್ರಾಕ್ಷ್ಯ 696 ಅಲ್ಲಿ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ಆದೇಶ ಶಬ್ದದ ವಿಚಾರವೇ. ಉತತಂ ಆದೇಶಂ ಅಪ್ರಾಕ್ಷ್ಯೋ ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಮಿತಿ. ಇದುವೇ ಪ್ರಧಾನವಾದ ವಾಕ್ಯ. ಒಂದು ಪ್ರಶ್ನೆ ಕೇಳಿದ್ರು ಅವನಿಗೆ, ಆದೇಶನ ಅಪ್ರಾಕ್ಷ್ಯ ಅಂದ್ರೆ ವಿಚಾರ ಮಾಡಿ ತಿಳಿದೀಯಾ ಅಂತ ಅರ್ಥ. ಆಚಾರ್ಯರು ಉಪದೇಶ ಮಾಡ್ತಾರೆ, ಆ ಅರ್ಥವನ್ನೆಲ್ಲ ಮನನ ಮಾಡಿ ನೀನು ನಿಶ್ಚಯ ಮಾಡ್ಕೊಂಡಿದೆಯೇ ಆದೇಶನ ವಿಚಾರದಲ್ಲಿ ಏನು ತಿಳಿಬೇಕು ಅಂತ. ಯಾವುದನ್ನು ತಿಳಿದ್ರೆ ಎಲ್ಲವೂ ತಿಳಿಬಹುದು. ಆದೇಶವನ್ನು ಕೇಳಿದೆಯೇ. ಉತತಮ ಆದೇಶಂ ಅಪ್ರಾಕ್ಷ್ಯ ಹೇಳುದು. ಇಲ್ಲಿ ಈಗ ಆದೇಶ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅನ್ನೋದೇ ಪ್ರಧಾನವಾದ ವಿಚಾರ, ಒಂದು ಆರಂಭದಲ್ಲಿ ಬರುವಂತಹದ್ದು. ತಮ್ಮ ಪಿತಾ ಉವಾಚ ಉಕ್ತಮೇವಾಹ ಶ್ವೇತಕೇತೋ ಸ್ತಬ್ಧೋಸಿ ಮಹಾವನಃ ಅನೂಚಾನಮಾನಿ ಸ್ತಬ್ಧಃ ಅಸಿ ಇತಿ ಇದಂ ಯತ್ ಅಸ್ಮಾದ್ದೇತೋಃ ಸಹ ಕಹ ಇತ್ಯರ್ಥಃ. ಯಸ್ಮಾದ್ದೇತೋಃ ಸಹ ಕಹ. ಎಲ್ಲ ತಿಳಿದುಕೊಂಡು ಬಂದು ಪೂರ್ಣವಾಗಿ ಪರಿಪೂರ್ಣವಾಗಿ ತಿಳ್ಕೊಂಡು ಬಂದಿರೋ ಹಾಗಿದೆಯಲ್ಲ, ಈ ವಿಷಯ ತಿಳಿದೆಯಾ ಅಂತ ಕೇಳಿದ್ರು. ಆದ್ದರಿಂದ ತಸ್ಯ ಬ್ರಹ್ಮಜ್ಞಾನರಹಿತತಾಂ ಜಾನನ್ನಪಿ ಆರುಣಿಃ ಜಗದಭಿನ್ನ ನಿಮಿತ್ತೋಪಾದಾನಭೂತ ಬ್ರಹ್ಮಜ್ಞಾನವಾನೇವ ಪೂರ್ಣಃ ನಾನ್ಯಃ ಇತಿ ತಸ್ಮೈ ಜ್ಞಾಪಯಿತ್ವಾ ಪೂರ್ಣತ್ವ ಅಭಿಮಾನಂ ತದೀಯಂ ಅಪನುದ್ಯ ಬ್ರಹ್ಮಣಿ ಜಿಜ್ಞಾಸಾಂ ಸಂಪಾದಯಿತುಂ ತದನುಜಿಘೃಕ್ಷಯ ಪೃಚ್ಛತಿ ಉತತಮಾದೇಶಂ ಅಪ್ರಾಕ್ಷ್ಯ ಅಂತ ಹೇಳಿಬಿಟ್ಟು ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಅಜ್ಞಾತಂ ವಿಜ್ಞಾತಮಿತಿ. ಅಲ್ಲಿ ಅವನಿಗೆ ಎಲ್ಲವನ್ನೂ ತಿಳಿದ ಹಾಗೆ ಇದೆಯಲ್ಲ ನೀನು. ಬ್ರಹ್ಮಜ್ಞಾನ ಇಲ್ಲ ಅನ್ನೋದು ತಿಳಿದಿತ್ತು, ಆದರೂ ಬ್ರಹ್ಮಜ್ಞಾನ ಇಲ್ಲದೆ ಇರೋದು ಅನ್ನೋದು ಬೇರೆ ವಿಷಯ. ಬ್ರಹ್ಮನ ವಿಷಯದಲ್ಲಿ ವಿಶೇಷವಾಗಿ ಜಗದ ಅಭಿನ್ನ ನಿಮಿತ್ತೋಪಾದಾನಭೂತ ಬ್ರಹ್ಮಜ್ಞಾನವಾನ್. ನಿಮಿತ್ತವೂ ಉಪಾದಾನವೂ ಬೇರೆ ಅಲ್ಲದೆ ಇರೋದು. ಅಭಿನ್ನ ನಿಮಿತ್ತ ಉಪಾದಾನ. ಉಪಾದಾನವೂ ಅವನೇ, ನಿಮಿತ್ತವೂ ಬ್ರಹ್ಮವೇ ಅನ್ನುವ ಜ್ಞಾನ ಯಾರಿಗಿದೆಯೋ ಅವನೇ ಪೂರ್ಣನಾದವನು, ಬೇರೆ ಯಾರು ಅಲ್ಲ. ಅವನಿಗೆ ಎಲ್ಲವೂ ತಿಳಿದಿದೆ ಅಂತ ಅರ್ಥ. ಆ ಒಂದು ಉಪದೇಶವನ್ನು
ವಿಶೇಷವಾಗಿ ಉಪದೇಶ ಮಾಡಲು, ಜ್ಞಾಪಿಸಲು, ಪೂರ್ಣತ್ವ ಅಭಿಮಾನಂ ತದೀಯಂ ಅಪನುದ್ಯ, ನಾನು ಪೂರ್ಣನಾಗಿದ್ದೀನಿ ಅಂತ ಒಂದು ಅಭಿಮಾನ ಉಂಟಾಗಿತ್ತಲ್ಲ, ಅದನ್ನು ದೂರ ಮಾಡಿ ಬ್ರಹ್ಮಣಿ ಜಿಜ್ಞಾಸಾಂ ಸಂಪಾದಯಿತು, ಬ್ರಹ್ಮನಲ್ಲಿ ತಿಳಿದುಕೊಳ್ಬೇಕು ಅನ್ನುವ ಒಂದು ಇಚ್ಛೆಯನ್ನ ಇವನಿಗೆ ಇಚ್ಛೆ ಪಟ್ಟು ಪಡೆದುಕೊಳ್ಳುವಂತಹದ್ದು ಜಿಜ್ಞಾಸ, ಅದನ್ನು ಉಂಟು ಮಾಡೋದಕ್ಕೆ ತದನುಜಿಗೃಕ್ಷಯ, ಅನುಗ್ರಹೀತು ಇಚ್ಛಾ ಅನುಜಿಗೃಕ್ಷ, ಅನುಗ್ರಹಿಸುವ ಇಚ್ಛೆಯಿಂದ, ಅವನಿಗೆ ಅನುಗ್ರಹವನ್ನು ಮಾಡುವ ಇಚ್ಛೆಯಿಂದ ಈ ಪ್ರಶ್ನೆಯನ್ನು ಕೇಳ್ತಾರೆ. ಈ ಪ್ರಶ್ನೆಯಲ್ಲಿ ಅಷ್ಟು ಅರ್ಥಗಳಿದೆ. ಅಂದರೆ ಬ್ರಹ್ಮಜ್ಞಾನ ಇರಲಿಲ್ಲ ಅನ್ನೋದು ಸಾಮಾನ್ಯವಾಗಿ ತಿಳಿದಿತ್ತು ಇವರಿಗೆ, ಆದರೂ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಬ್ರಹ್ಮ ಅಂತ ತಿಳಿದ್ರೇನೆ ಪೂರ್ಣನಾಗ್ತಾನೆ, ಅದಿಲ್ಲದೆ ಹೋದರೆ ಪೂರ್ಣನಾಗುವುದಿಲ್ಲ. ಆ ಜ್ಞಾನದಿಂದಲೇ ಎಲ್ಲವೂ ತಿಳಿದು ಬರುತ್ತೆ. ಅಂತಹ ಬ್ರಹ್ಮನನ್ನು ತಿಳಿದು ಉಪಾಸನೆ ಮಾಡಿ ಪಡೆದುಕೊಂಡ್ರೇನೆ ಮೋಕ್ಷ ಇವನಿಗೆ. ಆದ್ದರಿಂದ ಅಂತಹ ಬ್ರಹ್ಮನನ್ನು ಇನ್ನು ತಿಳಿದು ಪಡೆದುಕೊಳ್ಳೋ ಹಾಗೆ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಅವನಿಗೆ ಅನುಗ್ರಹಿಸಲು ಈ ಪ್ರಶ್ನೆಯನ್ನು ಕೇಳಿದ್ರು ಅನ್ನೋದು ಇಲ್ಲಿ ತಿಳಿಸ್ತಾರೆ ವಿಷಯವನ್ನು. ಇಲ್ಲಿ ಇದಕ್ಕೆ ವಿಚಾರ ಮಾಡ್ತಾರೆ ಇವರು. ಅದನ್ನ ಪ್ರೌಢಮತಿ ಅಂತ ಮಹಾಮನಸ್ತ್ವಂ ಮುತ್ತುಮೂರು ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಪ್ರೌಢಮತಿ ಮಹಾಮನಃ ಶಾರ್ವಶಾಸ್ತ್ರಾರ್ಥಮನದ ಸಂಪತ್ತಿ ಸಮೃದ್ಧತ್ವ ಸರ್ವೋತ್ಕೃಷ್ಟೋಮಿತಿ ಶಾಂಕರಂ ಸ್ತಬ್ಧತ್ವಂ ಆದೇಶ ಶಬ್ದ, ಅದರಿಂದ ಆದೇಶ ಶಬ್ದದ ವಿಷಯ ಮಾಡ್ತಾರೆ. ಈಗ ಅತ್ರ ವ್ಯಾಸಾರ್ಯಾ, ವ್ಯಾಸಾರ್ಯರು ಅಂದರೆ ಸುದರ್ಶನ ಸೂರಿಗಳು, ಉಪಕ್ರಮೇ ತಾವತ್ ಉತ ತಂ ಆದೇಶಂ ಅಪ್ರಾಕ್ಷ್ಯ ಇತ್ಯತ್ರ ಆದೇಶ ಶಬ್ದೇನ ಪ್ರಶಾಸಿತ ಅಭಿಧೀಯತೆ. ಇದು ಸಿದ್ಧಾಂತ. ಮೊದಲು ಸಿದ್ಧಾಂತ ಚೆನ್ನಾಗಿ ನಮಗೆ ಮನಸ್ಸಿನಲ್ಲಿ ನಿಂತು ಬಿಡಬೇಕು. ಆದೇಶ ಅಂತ ಹೇಳಿದ್ರೆ ಪ್ರಶಾಸಿತ ಅಂತ ಅರ್ಥ. ಆದೇಶ ಅಂದರೆ ಮಾಡುವವನು, ಆ ಅರ್ಥದಲ್ಲಿ ಬಂದಿದೆ ಆದೇಶ ಶಬ್ದ. ಆದೇಶವನ್ನು ಮಾಡುವವನು ಅನ್ನೋ ಅರ್ಥದಲ್ಲೇ ಬರುತ್ತೆ. ಇದು ಮುಂದೆ ಇದಕ್ಕೆಲ್ಲ ವ್ಯಾಕರಣದ ವಿಷಯವನ್ನು ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಇದರಲ್ಲಿ ಮೊದಲು ಸುದರ್ಶನ ಸೂರಿಗಳು ತಮ್ಮ ಆಚಾರ್ಯರಾದ ನಡಾದೂರಮ್ಮಾಳವರ ವಾಕ್ಯವನ್ನು ಹೇಳ್ತಾರೆ. ಇಲ್ಲಿ ಅತ್ರ ಶ್ಲೋಕವು ಆಚಾರ್ಯ ಪಾದೈಹಿ ಉಕ್ತೌ ಅಂದರು. ಇದು ಸುದರ್ಶನ ಸೂರಿಗಳ ವಾಕ್ಯ. ವ್ಯಾಸಾರ್ಯೈಹಿ ಅಂತ ಇಲ್ಲಿ ಆರಂಭಿಸಿದ್ದಾರೆ ರಂಗರಾಮಾನುಜರು. ವ್ಯಾಸಾರ್ಯರು ಸುದರ್ಶನ ಸೂರಿಗಳು. ಅವರ ವ್ಯಾಖ್ಯಾನ ಶ್ರುತಪ್ರಕಾಶಿಕ ಶ್ರೀಭಾಷ್ಯದಲ್ಲಿ, ಅದರಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ. ಛಾಂದೋಗ್ಯೆ ಕೇಚಿದಾಹು ದಿಶತಿ ಉತತಮಾದೇಶಂ ಅಪ್ರಾಕ್ಷ್ಯ ಇತಿ ಆಂಗ್ ಪೂರ್ವಸ್ತು ಉಪದೇಶಂ ಪ್ರಕಟಯತಿ ಸತಃ ನ ಪ್ರಶಾಸ್ತಿಂ ಘಯಂತಹ. ಇದು ಒಂದು ಶ್ಲೋಕ. ಎರಡನೇ ಶ್ಲೋಕ, ಇದು ಒಂದು ಶ್ಲೋಕದ ಅರ್ಧ ಭಾಗ. ನೋ ಕರ್ತರ್ಯಸ್ತಿ ಕರ್ಮಣ್ಯಗಣಿ ಘೈ ಹಸತ್ ಕರ್ತೃಶಾಸ್ತೌ ನ ಕರ್ಮ ಸ್ಯಾತ್ ಸ್ಯಾತ್ ಕರ್ಮೋಪದೇಶೆ ತದಿದಂ ಉದಿತಂ ಆದೇಶ ವಾಚೋಪದೇಶ್ಯಂ. ಇದು ಪೂರ್ವ ಪಕ್ಷ. ಒಂದು ಶ್ಲೋಕ ಇದು. ಎರಡನೇ ಶ್ಲೋಕಕ್ಕೆ ಉತ್ತರವನ್ನು ಹೇಳ್ತಾರೆ ಎರಡನೇ ಶ್ಲೋಕದಲ್ಲಿ. ಅತ್ರ ಬ್ರೂಮಃ ಪ್ರಶಾಸ್ತಿಂ ವದತಿ ದಿಶಿ ಅಸೌ ಆಂಗ್ಮುಖೋ ನೋಪದೇಶಂ ಶಾಸ್ತೌ ಸೋತಿ ಪ್ರಸಿದ್ಧೋ ನಹಿ ಪರೈಃ ಚ ಅಪೇಕ್ಷಿತಾರ್ಥ ಪ್ರಸಂಗಃ ಯುಕ್ತೋ ಧಾರಣೋಕ್ತ್ಯ ಘಣಿ ಕರಣೇಪಿ ಅತ್ರ ವೈವಕ್ಷಿಕತ್ವಂ ಶಬ್ದೋಕ್ತಂ ಕಾರಕಾಣಾಂ ನನುಕರಣತೆಯ ಕರ್ತರಿ ಸ್ಯಾತ್ ವಿವಕ್ಷ. ಇದು ಬಹಳ ಆಳವಾದ ವ್ಯಾಕರಣದ ವಿಚಾರ ಬರುತ್ತೆ. ಇದರಲ್ಲಿ ಆದೇಶ ಶಬ್ದದ ವಿಚಾರ ನಿರ್ಧಾರ ಮಾಡುವಾಗ ಅರ್ಥವನ್ನು, ಆದೇಶ ಶಬ್ದಕ್ಕೆ ಅನೇಕ ಅರ್ಥಗಳು ಯಾವ ಅರ್ಥ ಬರುತ್ತೆ ಅಂತ ಹೇಳಿದ್ರೆ, ಆದೇಶ ಏಷ ಆದೇಶ, ಏಷ ಉಪದೇಶ, ಏಷ ವೇದೋಪನಿಷತ್ ತೈತಿರಿಯೋಪನಿಷತ್ತಲ್ಲಿ ಬರುತ್ತೆ. ಆದೇಶ ಅಂದರೆ ಉಪದೇಶ ಅನ್ನುವ ಅರ್ಥ ಬರುತ್ತೆ. ಆಜ್ಞೆ, ಆದೇಶ, ಉಪದೇಶ ಮೊದಲಾದದ್ದು. ಉತತಮ ಆದೇಶಂ ಅಪ್ರಾಕ್ಷ್ಯ ಅಂದರೆ ಆ ಉಪದೇಶವನ್ನು ಕೇಳಿದ್ಯೋ, ಯಾವ ತಿಳಿದ್ರೆ ಎಲ್ಲ ಬರುತ್ತೆ ಅನ್ನುವ ಅರ್ಥ ಒಂದು ಸಾಮಾನ್ಯವಾದ ಅರ್ಥ ಬರುತ್ತೆ. ಆದರೆ ಇಲ್ಲಿ ಅದಲ್ಲ. ಯಾವುದನ್ನು ತಿಳಿದ್ರೆ ಎಲ್ಲ ತಿಳಿಯೋದು ಅಂತ ಹೇಳಿರೋದು. ಆದೇಶ ಮಾಡ್ತಾನಲ್ಲ, ಆದೇಷ್ಟಾರಂ ಅಂತ ಅರ್ಥ ಮಾಡಬೇಕು, ಪ್ರಶಾಸಿತಾರಂ ಅಂತ ಅರ್ಥ ಮಾಡಬೇಕು ಅಂತ ಭಾಷ್ಯಕಾರರು ನಿಶ್ಚಯ ಮಾಡಿದ್ರು. ಆ ಅರ್ಥವು ಹೇಗೆ ಸಮರ್ಥನೆ ಮಾಡೋದು, ಅದನ್ನು ವ್ಯಾಕರಣ ಪ್ರಕಾರ ಅದನ್ನು ಸಮರ್ಥನೆ ಮಾಡಬೇಕು. ಇಲ್ಲಿ ಯಾವ್ಯಾವ ಪ್ರತ್ಯಯ ಬರುತ್ತೆ, ಯಾವ ಧಾತು, ದಿಶ ಧಾತು, ದಿಶ ಅತಿಸರ್ಜನೆ ಎನ್ನುವ ಧಾತು ಇಲ್ಲಿ ಉಪದೇಶಿಸಿರೋದು. ಆದೇಶದಲ್ಲಿ ಆ ಉಪಸರ್ಗ ಮೊದಲು ಬಂದಿದೆ, ಆ ಅನ್ನೋದು.
ದಿಶ ಅತಿಸರ್ಜನೆ ಎನ್ನುವ ಧಾತುವಿಗೆ ಘೈ ಅನ್ನುವ ಪ್ರತ್ಯಯ ಬಂದು, ಇದೆಲ್ಲ ವ್ಯಾಕರಣ ಸೂತ್ರಗಳು, ಅಕರ್ತರಿಚಕಾರಕ್ಕೆ ಸಂಜ್ಞಾಯ ಸೂತ್ರಗಳಲ್ಲಿ ಘೈ ಪ್ರತ್ಯಯ ಬರುತ್ತೆ. ಅದು ವಿಹಿತವಾಗಿದೆ ಅಷ್ಟಾಧ್ಯಾಯಿಯಲ್ಲಿ. ಅದೆಲ್ಲ ಆಗಿ ಆದೇಶ ಅನ್ನುವ ಶಬ್ದ ಉಂಟಾಗುತ್ತೆ. ಅಲ್ಲಿ ಪಾಣಿನಿ ಸೂತ್ರದಲ್ಲಿ ಹೇಳಿದ್ರು, ಇದು ಕರ್ತೃರ್ಥದಲ್ಲಿ ಬರೋದಿಲ್ಲ, ಬೇರೆ ಕಾರಕಗಳಲ್ಲಿ ಬರಬಹುದು ಘೈ ಪ್ರತ್ಯಯ ಅಂತ ಹೇಳಿದ್ರು. ಅಕರ್ತರಿಚ ಕಾರಕ್ಕೆ ಸಂಜ್ಞಾಯ, ಕರ್ತೃಕಾರಕವಲ್ಲದ ಇತರ ಕಾರಕಗಳಲ್ಲಿ ಪ್ರತ್ಯಯ ಬರುತ್ತೆ. ಆದ್ದರಿಂದ ಆದೇಶ, ಆ ಪ್ರತ್ಯಯ ಬಂದು ಉಂಟಾಗುವ ಶಬ್ದಗಳು ಅದೆಲ್ಲವೂ ಕರ್ತೃರ್ಥದಲ್ಲಿ ಹೇಳಕ್ಕೆ ಸಾಧ್ಯವಿಲ್ಲ ಅನ್ನೋದು ಆ ಸೂತ್ರದಿಂದ ತಿಳಿದು ಬರುತ್ತೆ. ಆ ಸೂತ್ರದಿಂದ ಅರ್ಥ ಬರುತ್ತೆ. ಆವಾಗ ಆದೇಶ ಕರ್ತ ಅಂತ ಹೇಳಕ್ಕಾಗೋದಿಲ್ಲ, ಆದೇಶ ಮಾಡಿದವನು ಅಂತ ಹೇಳಕ್ಕಾಗೋದಿಲ್ಲ, ಉಪದೇಶ ಅಂತಾನೆ ಹೇಳಬೇಕಾಗುತ್ತೆ. ಈ ರೀತಿ ವ್ಯಾಕರಣವನ್ನು ವಿಚಾರ ಮಾಡ್ತಾರೆ ಇಲ್ಲಿ. ಅದನ್ನ ಈ ನಡಾದುರಮ್ಮಾಳ್ ಅವರು ಸುದರ್ಶನ ಸೂರಿಗಳ ಆಚಾರ್ಯರು, ಅವರ ಕಾಲಕ್ಷೇಪ ಗೋಷ್ಠಿಯಲ್ಲಿ ಕೇಳಿದ ವಿಚಾರಗಳನ್ನೆಲ್ಲ ಸಂಗ್ರಹ ಮಾಡಿಯೇ ಶ್ರುತ ಪ್ರಕಾಶಿಕ ಅನ್ನುವ ವ್ಯಾಖ್ಯಾನ ಶ್ರೀಭಾಷ್ಯಕ್ಕೆ ಸುದರ್ಶನ ಸೂರಿಗಳು ಬರೆದಿರೋ ಅಂಥದ್ದು. ಶ್ರೀಭಾಷ್ಯದಲ್ಲಿ ನಾವು ಅಧ್ಯಯನ ಮಾಡಿದ ವಿಶೇಷವಾದ ಅರ್ಥಗಳೆಲ್ಲ ಅದರಿಂದಲೇ ಅಧ್ಯಯನ ಮಾಡಿದ್ದೀವಿ. ತುಂಬ ವಿಸ್ತಾರವಾದ ವ್ಯಾಖ್ಯಾನವನ್ನು ಪೂರ್ಣವಾಗಿ ಓದಿಲ್ಲ, ಆದರೆ ಅದರಿಂದ ಎಲ್ಲ ಮುಖ್ಯವಾದ ಅಂಶಗಳನ್ನೆಲ್ಲ ಅಲ್ಲಿ ಕಾಲಕ್ಷೇಪದಲ್ಲಿ ನಾವು ನೋಡಿದ್ದೀವಿ. ಅದರಲ್ಲಿ ಆ ಶ್ರುತ ಪ್ರಕಾಶಿಕೆಯಲ್ಲಿ ಹೇಳಿರುವ ಮಾತಿದು, ಉಪಕ್ರಮೇ ತಾವತ್ ಅಂತ ಹೇಳಿಬಿಟ್ಟು ಉತತಮಾದೇಶಮಪ್ರಾಕ್ಷ್ಯ ಇತ್ಯತ್ರ ಆದೇಶ ಶಬ್ದೇನ ಪ್ರಶಾಸಿತ ಅಭಿಧೀಯತೆ. ಪ್ರಶಾಸಿತ, ಅವನು ಯಾರು ಶಾಸನ ಮಾಡ್ತಾನೋ ಅವನು ಹೇಳಲ್ಪಟ್ಟಿದ್ದಾನೆ. ಅದಕ್ಕೆ ನಡಾದುರಮ್ಮಾಳವರ ಅರ್ಥ ಇದನ್ನು ತೋರಿಸ್ತಾರೆ ಶ್ಲೋಕವನ್ನು. ಛಾಂದೋಗ್ಯದಲ್ಲಿ ಕೆಲವರು ಹೇಳಿದ್ರು, ದಿಶತಿಹಿ 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 ಅಂದರೆ ಆದೇಶ ಅನ್ನುವ ಶಬ್ದ ಅಲ್ಲಿ ಬರೋದು. ದಿಶತಿಹಿ ತಮ್ಮ ಆದೇಶಂ ಅಪ್ರಾಕ್ಷ್ಯ ಇತಿ, ತಮ್ಮ ಆದೇಶಂ ಅಪ್ರಾಕ್ಷ್ಯ ಅನ್ನುವ ಕಡೆಯಲ್ಲಿ ದಿಶತಿ ಅನ್ನುವುದು ದಿಶಧಾತುವಿಂದ ಉಂಟಾದ ಶಬ್ದ. ಆದೇಶವು ಆಂಗ್ ಪೂರ್ವ, ಆಂಗ್ ಪೂರ್ವ ಅಂದರೆ ಆಂಗ್ ಉಪಸರ್ಗಪೂರ್ವಕವಾದದ್ದು. ಅಲ್ಲಿ ಆ ಅನ್ನೋದು ಉಳಿಯುತ್ತೆ, ಆದೇಶ ಆಗುತ್ತೆ. ದಿಶ ಧಾತುವಿಗೆ ಆ ಅನ್ನೋದು ಸೇರುತ್ತೆ, ಆದೇಶ ಬರುತ್ತೆ ಅಲ್ಲಿ. ಉಪದೇಶಂ ಪ್ರಕಟಯತಿ, ಇದು ಪೂರ್ವ ಪಕ್ಷ, ಉಪದೇಶವನ್ನು ತಿಳಿಸುತ್ತೆ. ಸತಃ ನ ಪ್ರಶಾಸ್ತಿಂ ಘಯಂತಹ, ಪ್ರಶಾಸನೆಯನ್ನು ತಿಳಿಸೋದಿಲ್ಲ. ಯಾಕೆ ಅಂದರೆ ಇದು ಘೈ ಪ್ರತ್ಯಯ ಬಂದು ಆಗಿರುವ ರೂಪ ಶಬ್ದ. ಘೈ ಪ್ರತ್ಯಯಕ್ಕೆ ಕರ್ತೃರ್ಥ ಬರಕ್ಕೆ ಸಾಧ್ಯವಿಲ್ಲ ಅನ್ನೋದು ಪಾಣಿನಿಯ ಸೂತ್ರವಿದೆ. ನೋ ಕರ್ತರಿ ಅಸ್ತಿ, ಕರ್ತರಿಯಲ್ಲಿ ಬರೋದಿಲ್ಲ ಘೈ ಪ್ರತ್ಯಯ. ಕರ್ಮಣಿ ಅಗಣಿ ಘೈಹ, ಘೈ ಪ್ರತ್ಯಯವು ಕರ್ಮಣಿ ಅರ್ಥದಲ್ಲಿಯೇ ಬರಬೇಕು. ಕರ್ಮಾರ್ಥದಲ್ಲಿ ಸತ್ ಕರ್ತೃಶಾಸ್ತವು ನ ಕರ್ಮ, ಶಾಸನ ಮಾಡುವುದರಲ್ಲಿ ಕರ್ತಾನೆ ಕರ್ಮ ಆಗೋಕ್ಕೆ ಸಾಧ್ಯವಿಲ್ಲ. ಕರ್ಮ ಅಂದರೆ ಆಬ್ಜೆಕ್ಟ್ ಆಫ್ ಉಪದೇಶ, ದ ಡೂಯರ್ ಆಫ್ ಉಪದೇಶ, ದ ಏಜೆಂಟ್ ಆಫ್ ಉಪದೇಶ. ಮಾಡೋವನು ಯಾರು, ಮಾಡಿರುವ ಉಪದೇಶ ಅನ್ನೋದು ಕರ್ಮ, ಉಪದೇಶ ಮಾಡುವವನು ಕರ್ತ. ಆದ್ದರಿಂದ ಇಲ್ಲಿ ಕರ್ಮಾರ್ಥದಲ್ಲಿ ಬರಬೇಕು, ಕರ್ತಾನೆ ಕರ್ಮ ಆಗೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕರ್ಮೋಪದೇಶ ತರಿದಂ ಉದತಮಾದೇಶ ವಾಚ ಉಪದೇಶ್ಯಂ. ಆದ್ದರಿಂದ ಆ ಕರ್ಮಾರ್ಥದಲ್ಲಿ ಅರ್ಥ ಮಾಡಬೇಕು ಅನ್ನೋದು ಪೂರ್ವ ಪಕ್ಷ. ಅದನ್ನು ಹೇಳಿ ಇಲ್ಲಿ ಹೇಳ್ತಾರೆ. ಅತ್ರ ಬ್ರೂಮಃ, ನಡಾದುರಮ್ಮಾಳ್ ಅವರು ಹೇಳ್ತಾರೆ, ಇಲ್ಲಿ ನಾನು ಹೇಳೋದು ಏನು ಅಂದರೆ ಪ್ರಶಾಸ್ತಿಂ ವದತಿ, ಪ್ರಶಾಸನವನ್ನು ತಿಳಿಸುತ್ತೆ. ದಿಶಿಹಿ ಅಸೌ ಆಂಗ್ಮುಖ ನ ಉಪದೇಶಂ, ಪ್ರಶಾಸನೆ ಮಾಡುವುದನ್ನು ತಿಳಿಸುತ್ತೆ, ಪ್ರಶಾಸನೆ ಮಾಡುವುದನ್ನು ತಿಳಿಸುತ್ತೆ, ಉಪದೇಶವನ್ನು ತಿಳಿಸೋದಿಲ್ಲ. ಶಾಸ್ತೌ ಸಹ ಅತಿ ಪ್ರಸಿದ್ಧ ನಹಿ ಪರ ಇತಿ ಚ ಅಪೇಕ್ಷಿತ ಅರ್ಥ ಪ್ರಸಂಗ. ಶಾಸನೆ ಮಾಡುವುದು ಅರ್ಥದಲ್ಲಿ ಅತ್ಯಂತ ಪ್ರಸಿದ್ಧವಾಗದೇ ಇರಬಹುದು, ಆದರೆ ಇಲ್ಲಿ ಅಪೇಕ್ಷಿತಾರ್ಥ ಪ್ರಸಂಗ ಅಂತ ಹೇಳಿದ್ರು. ವ್ಯಾಕರಣದಲ್ಲಿ ಒಂದು ನ್ಯಾಯವಿದೆ, ವಿವಕ್ಷಾತಃ ಕಾರಕಾಣಿ ಭವಂತಿ ಅಂತ ಹೇಳಿಬಿಟ್ಟು. ಕಾರಕಗಳನ್ನು ಉಪಯೋಗಿಸುವಾಗ, ಕಾರಕಗಳು ಅಂದರೆ ಇವು ಬೇರೆ ಬೇರೆ ವಿಭಕ್ತಿಗಳು, ಕರ್ತೃಕಾರಕ, ಕರ್ಣಕಾರಕ, ಕರ್ಮಕಾರಕ, ಇತಿ ಸಂಪ್ರದಾನಕಾರಕ, ಅಪಾದಾನಕಾರಕ, ಇದೆಲ್ಲ ಬರುತ್ತಲ್ಲ, ಅಧಿಕರಣಕಾರಕ, ಇದೆಲ್ಲ 7 ವಿಭಕ್ತಿಗಳಲ್ಲಿ ಬರುವಂತಹ ಕಾರಕಗಳು ಅಂತ ಹೆಸರು ಅದಕ್ಕೆ. ಆ ಕಾರಕಗಳೆಲ್ಲ ನಮಗೆ ಯಾವ ಅರ್ಥದಲ್ಲಿ ಬೇಕೋ ಅದನ್ನು ಉಪಯೋಗಿಸ್ಬೋದು, ಯಾವ ಅರ್ಥವನ್ನು ಹೇಳಬೇಕೋ ಹಾಗೆ ಉಪಯೋಗಿಸಲಿ, ವಿರೋಧ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ವ್ಯಾಕರಣದಲ್ಲಿ. ಯಾಕೆ ಅಂದರೆ ಆ ರೀತಿ ಪ್ರಸಿದ್ಧವಾದ ಪ್ರಯೋಗಗಳು ಅನೇಕ ಇರೋದ್ರಿಂದ
ಪ್ರಯೋಗವೇ ಮುಖ್ಯ ವ್ಯಾಕರಣಕ್ಕೆ. ಪ್ರಯೋಗ ಶರಣಾಹ ವೈಯಾಕರಣಾಹ ಅಂತ ಒಂದು ಪ್ರಯೋಗದ ಒಂದು ಪ್ರಮಾಣವಿದ್ದರೆ, ಆರ್ಷ ಪ್ರಯೋಗ, ವೇದದಲ್ಲಿ ಪ್ರಯೋಗ ಇರ್ಬೋದು, ಋಷಿಗಳ ಪ್ರಯೋಗ ಇರ್ಬೋದು, ಮಹಾಕವಿಗಳ ಪ್ರಯೋಗ ಅವ್ರು ಮಾಡಿದರೆ ಅದು ವ್ಯಾಕರಣದಲ್ಲಿ ಸ್ವೀಕಾರ ಮಾಡ್ತಾರೆ. ಅದು ವಿವಕ್ಷಾತಃ ಕಾರಕಾಣಿ ಭವಂತಿ. ಜೈಮಿನಿ ಸೂತ್ರದಲ್ಲಿ ಔತ್ಪತ್ತಿಕಸ್ತು ಸೂತ್ರ ಪ್ರಸಿದ್ಧವಾದದ್ದು. ಔತ್ಪತ್ತಿಕಸ್ತು ಶಬ್ದಸ್ಯ ಅರ್ಥೇನ ಸಂಬಂಧ ತಸ್ಯ ಜ್ಞಾನಂ ಉಪದೇಶ ಅಂತ ಹೇಳಿದ್ರು. ಜ್ಞಾನಂ ಉಪದೇಶ ಅಂತ ಹೇಳಿದ್ರೆ ಜ್ಞಾನಂ ಶಬ್ದಕ್ಕೆ ಜ್ಞಾನ ಅನ್ನೋ ಅರ್ಥವಲ್ಲ, ಅದು ಪ್ರಥಮ ವಿಭಕ್ತಿಯಲ್ಲೋ ದ್ವಿತೀಯ ವಿಭಕ್ತಿಯಲ್ಲೋ ಹೇಳಬೇಕು. ಜ್ಞಾನಂ ಶಬ್ದ ಪ್ರಥಮ ದ್ವಿತೀಯ ಎರಡು ವಿಭಕ್ತಿಯಲ್ಲೂ ಒಂದೇ ರೂಪ, ಕರ್ತೃ ಕರ್ಮಾರ್ಥದಲ್ಲಿ. ಆದರೆ ಕರಣಾರ್ಥವನ್ನು ಮಾಡಿದ್ರು ಅಲ್ಲಿ. ಜ್ಞಾನ ಕಾರಣಂ ಅಂತ ಹೇಳಿದ್ರು, ಜ್ಞಾನಕ್ಕೆ ಸಾಧನವಾದ ವೇದಗಳು ಅಂತ ಅರ್ಥ ಮಾಡಿದ್ರು. ಅದು ಯಾಕೆ ಅಂದರೆ ವಿವಕ್ಷಾತಃ ಕಾರಕಾಣಿ ಭವಂತಿ, ಅಲ್ಲಿ ವೇದ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಆದ್ದರಿಂದ ಅಲ್ಲಿ ಅವರ ಅಭಿಪ್ರಾಯ ಅದುವೇ ಅಂತ ಎಲ್ಲ ವ್ಯಾಖ್ಯಾನಕಾರರು ಒಪ್ಕೊಳ್ಳೋ ವಿಷಯ ಅದು. ಆ ರೀತಿ ವ್ಯಾಕರಣದಲ್ಲಿ ಇದು ಅಂಗೀಕಾರ ಮಾಡಿದ್ದಾರೆ, ವ್ಯಾಕರಣದ ನ್ಯಾಯ. ಆದ್ದರಿಂದ ಅಪೇಕ್ಷಿತ ಅರ್ಥ ಯುಕ್ತ ಅಂತ ಹೇಳಿ ಅಸಾಧಾರಣೋಕ್ತಿಯ ಘೈ ಅಗಣಿ ಕರಣೇಪಿ ಅತ್ರ ವೈವಕ್ಷಿಕತ್ವಂ. ವೈವಕ್ಷಿಕತ್ವ ಅಂದರೆ ವಿವಕ್ಷ, ಭಕ್ತುಮಿಚ್ಛಾ ಅಂತ ಅರ್ಥ. ಇದೇನು ಹೇಳ್ತಿದ್ದಾರೆ ಅಂದರೆ ಅಭಿನ್ನ ನಿಮಿತ್ತೋದಾದಾನ ಕಾರಣ ಅಂತ ಹೇಳಿದ್ರು. ಬ್ರಹ್ಮನಿಗೆ ಎಲ್ಲ ಉಪನಿಷತ್ತುಗಳಲ್ಲಿ ಅವನೇ ಪ್ರಾಪ್ಯ ಅವನೇ ಪ್ರಾಪಕ ಅನ್ನೋದು ಸ್ಥಾಪನೆ ಮಾಡಲ್ಪಟ್ಟಿದೆ. ಅಮೃತಸ್ಯ ಏಷ ಸೇತುವು ಅಂತ ಹೇಳಿದಾಗ ಅಮೃತವೂ ಅವನೇ, ಸೇತುವು ಅವನೇ. ಅಮೃತವು ಬೇರೆ ಅಂತ ಅರ್ಥವಲ್ಲ. ಸೇತುವನ್ನು ದಾಟಿ ಹೋಗಿ ಅಮೃತವನ್ನು ಪಡೆದುಕೊಳ್ತೀವಿ ಅಂದರೆ ಅದು ಮೋಕ್ಷ ಅನ್ನೋದು ಬೇರೆ, ಮೋಕ್ಷದಲ್ಲಿ ಪಡೆದುಕೊಳ್ಳೋದು ಬೇರೆ, ಸೇತುವೆ ಬೇರೆ, ಪ್ರಾಪಕ ಬೇರೆ, ಪ್ರಾಪ್ಯ ಬೇರೆ. ಇದೆಲ್ಲ ಪರಾಧಿಕರಣ ಮೊದಲಾದವುಗಳಲ್ಲಿ ವಿಚಾರ ಮಾಡಿ ಸ್ಥಾಪನೆ ಮಾಡಿದ್ದಾರೆ. ಪರಮಾತ್ಮ ಪರಬ್ರಹ್ಮವೇ ತನ್ನ ಪ್ರಾಪ್ತಿಗೆ ತಾನೇ ಸಾಧನ, ಅವನ ಅನುಗ್ರಹದಿಂದಲೇ ಬರಬೇಕು. ಯಮೇವ ಏಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಮಿ. ಯಾರು ಅವನು ವರ್ಣ ಮಾಡಿದವ್ರಿಗೆ ಅವನ ಮೋಕ್ಷ ಸಿಗುತ್ತೆ ಅಷ್ಟೇ, ಇವರಾಗಿ ಪಡೆದುಕೊಳ್ಳೋಕ್ಕಾಗಲ್ಲ. ಅವನೇ, ಅವನ ಅನುಗ್ರಹವೇ ಕಾರಣ, ಅವನೇ ಪ್ರಾಪಕ, ಅವನೇ ಪ್ರಾಪ್ಯ. ಆದ್ದರಿಂದ ಇಲ್ಲಿ ಕಾರಣಾರ್ಥದಲ್ಲಿ ಇದು ವಿವಕ್ಷೆ ಹೇಗೆ ತಿಳಿಯುತ್ತೆ ಅಂದರೆ ಪೂರ್ವಾಪರ ಎಲ್ಲ ವಿಚಾರ ಮಾಡಬೇಕು. ಪೂರ್ಣವಾಗಿ ಈ ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ್ರೆ ಅದರ ಜೊತೆಗೆ ಮಿಕ್ಕ ಉಪನಿಷತ್ತುಗಳ ಮಿಕ್ಕ ವಾಕ್ಯಗಳನ್ನೆಲ್ಲ ನಾವು ನೋಡಿದ್ರೆ, ಪರೀಕ್ಷೆ ಮಾಡಿ ತಿಳಿದ್ರೆ, ವಿಚಾರ ಮಾಡಿ ಈ ಅರ್ಥ ಸ್ಪಷ್ಟವಾಗಿ ತಿಳಿಯುತ್ತೆ. ನಾವು ಒಂದು ಶಬ್ದದ ಅರ್ಥ ನಿಶ್ಚಯ ಮಾಡೋದು ಎಷ್ಟು ಕಷ್ಟವಾದ ವಿಷಯ ವೇದಗಳಲ್ಲಿ ತಿಳಿಯುತ್ತೆ ಇದರಲ್ಲಿ. ಅದರಿಂದ ಇಲ್ಲಿ ಕರಣಾರ್ಥದಲ್ಲಿ ಬರುತ್ತೆ. ಕರಣ ಅಂದರೆ ಇನ್ಸ್ಟ್ರೂಮೆಂಟ್ ಅಂತ, ಮೀನ್ಸ್. ತೃತೀಯ ವಿಭಕ್ತಿ ಬರಬೇಕು, ಕರ್ತೃಕರಣೆ ತೃತೀಯ ಅಂತ ಹೇಳಿಬಿಟ್ಟು ತೃತೀಯ ಅರ್ಥದಲ್ಲಿ ಬರಬೇಕಾಗಿತ್ತು, ಆದರೆ ತೃತೀಯ ಅರ್ಥದಲ್ಲಿ ಬರಲಿಲ್ಲ. ಆದೇಶಂ ಅಂತ ಬಂತು, ದ್ವಿತೀಯ ವಿಭಕ್ತಿಯಲ್ಲಿ ಬಂತು ಕರ್ಮಾರ್ಥ. ತತಮ ಆದೇಶಂ ಅಪ್ರಾಕ್ಷ್ಯ ಅಂತ ಹೇಳಿಬಿಟ್ಟು. ಆದರೆ ಇದು ಕರ್ಣಾರ್ಥದಲ್ಲಿ ಆದೇಶಕ್ಕೆ ಸಾಧನ, ಆದೇಶಕ್ಕೆ ಕರ್ಣ ಸಾಧನವಾದವನು ಅಂದರೆ ಅದು ಮಾಡುವವನು ಅವನೇ, ಪ್ರಶಾಸಿತ ಕರ್ತಾವೂ ಅವನೇ, ಕಾರಣವೂ ಅವನೇ ಅಂತ ಅರ್ಥ. ಅದು ಬರುತ್ತೆ ಇಲ್ಲಿ. ಶಬ್ದೋಕ್ತಂ ಕಾರಕಾಣಾಂ ವೈವಕ್ಷಿಕತ್ವಂ ಶಬ್ದೋಕ್ತಂ ಕಾರಕಾಣಾಂ. ಕಾರಕಗಳು ವಿವಕ್ಷಾತ ಕಾರಕಾಣಿ ಭವಂತಿ. ನಾನು ಕರ್ಣತೆಯ ಕರ್ತರಿ ಸ್ಯಾತ್ ವಿವಕ್ಷ. ಕರ್ಣಾರ್ಥದಲ್ಲಿ, ಕರ್ಣಾರ್ಥದಿಂದ ಕರ್ತೃರ್ಥದಲ್ಲಿ ವಿವಕ್ಷ. ಭಕ್ತುಮಿಚ್ಛಾ ಕರ್ತ ಅಂತ, ಪ್ರಶಾಸಿತಾರಂ ಅಂತ ಅರ್ಥ. ಇದಕ್ಕೆ ಪ್ರಶಾಸಿತೃ ಅಂತ ಅರ್ಥ ಬರುತ್ತೆ. ಕರ್ಣಾರ್ಥವೂ ಬರೋಕ್ಕೆ ಸಾಧ್ಯ. ಆದ್ದರಿಂದ ಕರ್ಣಾರ್ಥವು ಬಂದಿರೋದ್ರಿಂದ ಕರ್ಣವೂ ಕರ್ತಾನೇ ಆಗಿರೋದ್ರಿಂದ ಕರ್ತಾನೇ ಹೇಳ್ತಾ ಇದೆ ಅನ್ನೋದು ಇಲ್ಲಿ ವಿಚಾರ ಮಾಡ್ತಾರೆ. ಇದು ತುಂಬ ವಿಸ್ತಾರವಾಗಿ ವಿಚಾರ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ಸುತ್ತಮೂರು ಸ್ವಾಮಿಗಳು ಸ್ವಲ್ಪ ಸ್ಪಷ್ಟವಾಗಿ ಇಲ್ಲಿ ಕೆಲವು ವಿಚಾರಗಳನ್ನು ವಿವರಿಸ್ತಾರೆ. ಇಲ್ಲಿ ಈಗ ಆದೇಶ ಶಬ್ದ ಕರ್ಮಣಿ ಕರಣೆ ವಾ ವ್ಯುತ್ಪನ್ನ, ಕರ್ಮಾರ್ಥದಲ್ಲಿಯೂ ಕರ್ಣಾರ್ಥದಲ್ಲಿಯೂ ಬರುತ್ತೆ. ಇದು ಸ್ವಲ್ಪ ವ್ಯಾಕರಣ ವಿಚಾರ, ಸ್ವಲ್ಪ ಫಾಲೋ ಮಾಡೋದು ಸ್ವಲ್ಪ ಕಷ್ಟವಾಗಿರಬಹುದು. ಆದರೆ ಅದು ಹೇಗೆ ವಿಚಾರ ಮಾಡಿದ್ದಾರೆ ಅನ್ನೋದು ತಿಳಿಯುತ್ತೆ. ಪೂರ್ಣವಾಗಿ ನಮಗೆ ಅರ್ಥ ಆಗದೆ ಇದ್ದರೂ ವಿಚಾರ ಮಾಡೋದು ತಿಳಿಯುತ್ತೆ. ಕೆಲವು ಭಾಗಗಳನ್ನು ಇಲ್ಲಿ ಸ್ವಲ್ಪ ಭಾಗಗಳನ್ನು ನೋಡಿ ಆಮೇಲೆ ಮುಂದೆ ವ್ಯಾಖ್ಯಾನವನ್ನು ಮುಂದುವರಿಸೋಣ. ಕರ್ಮಾರ್ಥದಲ್ಲಿಯೂ ಇದೆ, ಕರ್ಣಾರ್ಥದಲ್ಲಿಯೂ ಇದೆ, ಎರಡು ಅರ್ಥದಲ್ಲಿಯೂ ಇದೆ ಆದೇಶ ಶಬ್ದ. ಉಪದೇಶ ಗಮ್ಯಂ ಇತಿ ವಾ ಉಪದೇಶ ರೂಪ ವಾಕ್ಯಂ ಇತಿ ವಾ
ಅರ್ಥಂ ಭಕ್ತಿ ಇತಿ ಶಾಂಕರ ಸರಣಿ. ಶಂಕರರು ಹೇಳಿದ್ರು, ಉಪದೇಶದಿಂದ ತಿಳಿಯಲ್ಪಡುವವನು ಅಂತ ಹೇಳ್ಬೋದು, ಅಥವಾ ಉಪದೇಶ ವಾಕ್ಯ ಅಂತ ಹೇಳ್ಬೋದು. ಉಪದೇಶ ರೂಪವಾದ ವಾಕ್ಯ ಅಂದರೆ ಕಾರಣವಾಗುತ್ತೆ. ವೇದವಾಕ್ಯದಿಂದ ನಮಗೆ, ವೇದವಾಕ್ಯಗಳು ಸಾಧನ ನಮ್ಗೆ ಜ್ಞಾನಕ್ಕೆ, ಅದರಿಂದ ಜ್ಞಾನ ಉಂಟಾಗುತ್ತೆ. ಆದ್ದರಿಂದ ಅದು ಮೀನ್ಸ್ ಆಯಿತು, ಇನ್ಸ್ಟ್ರೂಮೆಂಟ್ ಆಯಿತು, ಅದು ಉಪಕರಣ. ಆ ಅರ್ಥ ತಿಳ್ಕೊಳ್ಬಹುದು. ಅಥವಾ ಉಪದೇಶದಿಂದ ತಿಳಿದು ಬರುವವನನ್ನು ತಿಳಿದುಕೊಳ್ಬಹುದು. ಒಟ್ಟಿನಲ್ಲಿ ಉಪದೇಶ ಅನ್ನೋದೇ ಅರ್ಥ ಬಂತು. ಉಪದೇಶ ಗಮ್ಯಂ ಅಂದರೆ ಈ ಉಪದೇಶದಿಂದ ಪರಬ್ರಹ್ಮ ತಿಳ್ಕೊಳ್ಬಹುದು. ಆ ಅರ್ಥದಲ್ಲಿ ಹೇಳಿದ್ರೆ ಕರ್ಮಾರ್ಥವಾಗುತ್ತೆ. ಈ ಉಪದೇಶಕ್ಕೆ ಕರ್ಮ, ಆಬ್ಜೆಕ್ಟ್ ಆಫ್ ಟೀಚಿಂಗ್, ಆಬ್ಜೆಕ್ಟ್ ಆಫ್ ಇನ್ಸ್ಟ್ರಕ್ಷನ್ ಹಾಗೆ, ಅಥವಾ ಮೀನ್ಸ್ ಆಫ್ ಇನ್ಸ್ಟ್ರಕ್ಷನ್. ಅದು ಯಾವುದು ಅಂದರೆ ವಾಕ್ಯವೇ. ವಾಕ್ಯವೇ ಉಪದೇಶ. ವಾಕ್ಯ ರೂಪದಲ್ಲಿ ಹೇಳ್ಬೋದು, ಉಪದೇಶದಿಂದ ತಿಳಿಯುವ ಅರ್ಥವನ್ನು ತಿಳಿಬಹುದು. ಆ ಎರಡು ಅರ್ಥ ಮಾಡಬೇಕು ಅಂತ ಶಂಕರ ಭಾಷ್ಯದಲ್ಲಿ ಹೇಳಪಡಿದೆ. ಅರ್ಥಪುಷ್ಟಿಂ ಪರ್ಯಾಲೋಚ್ಯತು ಶ್ರೀಭಾಷ್ಯ ಆದೇಷ್ಟಾರಂ ಇತ್ಯರ್ಥ ಭಾಷಿತಃ. ಅರ್ಥಪುಷ್ಟಿ ಅಂತ ಹೇಳಿದ್ರೆ ಈ ಶಬ್ದಕ್ಕೆ ಬಹಳ ಆಳವಾದ ಅರ್ಥವಿದೆ ಈ ಪ್ರಕರಣದಲ್ಲಿ. ಆದೇಶ ಶಬ್ದಕ್ಕೆ ಇಲ್ಲಿ ಹೇಳಿರುವ ಉತ್ತಮ ಆದೇಶಂ ಅಪ್ರಾಕ್ಷ್ಯ ಏನು ಅಶ್ರುತಂ ಶ್ರುತಂ ಭವತಿ, ಅಮತಂ ಮತಂ ಭವತಿ, ಅವಿಜ್ಞಾತಂ ವಿಜ್ಞಾತಂ ಭವತಿ ಅಂತ ಹೇಳಿ ಉದಾಹರಣೆಗಳನ್ನೆಲ್ಲ ಕೊಟ್ಟು ಜಗತ್ ಸೃಷ್ಟಿಯನ್ನೆಲ್ಲ ಹೇಳಿ, ಎಲ್ಲವೂ ಅವನಿಂದಲೇ ಸೃಷ್ಟಿಯಾಗುತ್ತೆ. ಸಚ್ಛಬ್ದ ವಾಚ್ಯನಾದವನಿಂದ ಅವನನ್ನೇ ಹೋಗಿ ಸೇರುತ್ತೆ, ಅವನಿಂದಲೇ ಉತ್ಪನ್ನವಾಗುತ್ತೆ, ಅವನಿಂದಲೇ ಸೃಷ್ಟಿ, ಅವನನ್ನು ತಿಳಿದ್ರೇನೆ ಮೋಕ್ಷ. ಪೂರ್ಣವಾಗಿ ಅಧ್ಯಾಯ ಅದೇ ಹೇಳ್ತಾ ಇರೋದು. ಆ ಆದೇಶ ಶಬ್ದಕ್ಕೆ ಆರಂಭದಲ್ಲಿ ಬಂದಿದ್ದು ಅರ್ಥಪುಷ್ಟಿ ಆಗಿದೆ. ಅಷ್ಟು ಆಳವಾದ ಅರ್ಥವಿದೆ, ಅದಕ್ಕೆ ವಿಸ್ತಾರವಾದ ಅರ್ಥವಿದೆ. ಅದನ್ನು ಚೆನ್ನಾಗಿ ಆಲೋಚನೆ ಮಾಡಿ ಭಾಷ್ಯದಲ್ಲಿ, ಶ್ರೀಭಾಷ್ಯದಲ್ಲಿ ಭಾಷ್ಯಕಾರರು ಆದೇಶ ಶಬ್ದಕ್ಕೆ ಆದೇಷ್ಟಾರಂ ಅಂತ ಹೇಳಿದ್ರು. ಆದೇಶ ಮಾಡುವವನು ಕರ್ತ, ಆದೇಶಕ್ಕೆ ಕರ್ತ ಆದವನು, ಉಪದೇಶ ಕರ್ತ ಆದವನು ಹೇಳಲ್ಪಟ್ಟಿದ್ದಾನೆ. ಪರಮಾತ್ಮನೇ ಉಪದೇಶ ಮಾಡೋದು, ವೇದ ಪ್ರವರ್ತನೆ ಮಾಡುವನು ಮೊದಲು. ಆದ್ದರಿಂದ ಅವನು ಹೇಳಲ್ಪಟ್ಟಿದ್ದಾನೆ. ಪರಾಕ್ರಾಂತಂ ಚಾತ್ರ ಸೂರಿಭಿಹಿ ಅರ್ಥತತ್ವ ವಿಮರ್ಶೆ. ಸುದರ್ಶನ ಸೂರ್ಯಗಳು ಇದನ್ನ ಬಹಳ ವಿಸ್ತಾರವಾಗಿ ಅರ್ಥ ವಿಮರ್ಶೆಯನ್ನು ಮಾಡಿಬಿಟ್ಟಿದ್ದಾರೆ ಅಂದರು. ಪರಾಕ್ರಾಂತಂ ಚೆನ್ನಾಗಿ ದಾಟಿಬಿಟ್ಟಿದ್ದಾರೆ ಅಂತ ಅರ್ಥ. ಈ ಅರ್ಥವನ್ನು ಸುದರ್ಶನ ಸೂರ್ಯಗಳು ವಿಸ್ತಾರವಾಗಿ ಮಾಡಿಬಿಟ್ಟಿದ್ದಾರೆ, ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಸೂರಿಭಿಹಿ ಅಂದರೆ ಸುದರ್ಶನ ಸೂರ್ಯಗಳು. ತತ್ರ ಸ್ವಯಮಪಿ ವಿಶೇಷಣ ವಿವಕ್ಷು ಪ್ರಾಚೀನೋಕ್ತಮಪಿ ಅನುವದಿಶತಿ ವ್ಯಾಸಾರ್ಯ ಅಂತ ಹೇಳಿದ್ರು. ರಂಗರಾಮಾನುಜರು ವಿಶೇಷವಾದದನ್ನ ಹೇಳ್ತಾರೆ ಮುಂದೆ. ಅಧಿಕವಾದ ಅನೇಕ ವ್ಯಾಕರಣ ವಿಷಯಗಳು, ಪೂರ್ವಮೀಮಾಂಸ ಎಲ್ಲ ಹೇಳ್ತಾರೆ ಇಲ್ಲಿ. ಆದರೆ ಹಿಂದೆ ಆಚಾರ್ಯರು ಉಕ್ತಿಯನ್ನು ಮೊದಲು ಇಲ್ಲಿ ಉದಾಹರಿಸ್ತಾರೆ, ವ್ಯಾಸಾರ್ಯ ಅಂತ ಹೇಳಿ. ಅತ್ರೇದಂ ಬೋಧ್ಯಂ. ಇಲ್ಲಿ ಇವರು ಸ್ವಲ್ಪ ಸಂಗ್ರಹವಾಗಿ ನಮ್ಗೆ ಅರ್ಥ ಆಗುವ ಹಾಗೆ ಸುಲಭವಾಗಿ ತಿಳಿಸ್ತಾರೆ, ಸ್ವಲ್ಪ ವಿವರವಾಗಿ. ತಮ್ಮ ಆದೇಶಂ ಇತ್ಯತ್ರ ತಚ್ಛಬ್ದ ತತ್ ಆದೇಶಂ, ತಮ್ ಆದೇಶಂ ಉತ ತಮ್ ಆದೇಶಂ. ತಮ್ ಅನ್ನುವ ಶಬ್ದ ಏನು ತಿಳಿಸುತ್ತೆ ಅಂದರೆ ಸರ್ವ ವಿಷಯಕ ವೇದನಾತ್ಮಕ ಸ್ವವೇದನಕಂ ಇತ್ಯರ್ಥ ಅಂತ ಹೇಳಿದ್ರು. ಇಲ್ಲಿ ಆದೇಶವನ್ನು ತಿಳಿದರೆ ಎಲ್ಲವೂ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಆದ್ದರಿಂದ ಸರ್ವ ವಿಷಯಕ ವೇದನಾತ್ಮಕವಾದದ್ದು ಆದೇಶ. ತಮ್ಮ ಆದೇಶಂ ಅಂದರೆ ಆ ಆದೇಶವನ್ನು ಅಂದರೆ ತಮ್ ಅಂತ ಹೇಳೋದು ಏನು ತಿಳಿಸುತ್ತೆ ಅಂದರೆ ಎಲ್ಲ ವಿಷಯವನ್ನು ತಿಳಿಸಲ್ಪಡುವಂತಹ ಶಕ್ತಿ ಉಳ್ಳಂತಹ ಆದೇಶ. ಯಾವುದನ್ನು ಕೇಳಿದ್ರೆ ಎಲ್ಲ ಕೇಳಿದ ಹಾಗಾಗುತ್ತೋ, ಎಲ್ಲವೂ ತಿಳಿದ ಹಾಗಾಗುತ್ತೋ ಅಂತಹ ಸಾಮರ್ಥ್ಯವಿರುವ ಆದೇಶ ಅಂತ ಇಲ್ಲಿ ತಮ್ ಶಬ್ದ ತಿಳಿಸುತ್ತೆ. ತಮ್ಮ ಆದೇಶಂ ಉತ ತಮ್ಮ ಆದೇಶಂ ಅಪ್ರಾಕ್ಷ್ಯ. ಅದು ಸ್ವವೇದನಕಂ. ಅದನ್ನು ತಿಳಿದ್ರೆ, ಆದೇಶವನ್ನು ತಿಳಿದ್ರೆ ಎಲ್ಲ ವಿಷಯವೂ ತಿಳಿಯುತ್ತೆ. ತಮ್ಮ ಆದೇಶಂ ಅದನ್ನ ಇಲ್ಲಿ ಅರ್ಥವು ಹೇಳಲ್ಪಟ್ಟಿದೆ. ಸುಗಮಃ, ಸುಲಭವಾಗಿ ತಿಳಿಯುತ್ತೆ ಅದು. ಯಚ್ಛಬ್ದ ಘಟಿತ ವಾಕ್ಯ ಅನುರೋಧಾತ್. ಯಚ್ಛಬ್ದ ಅಂದರೆ ಏನ ತಮ್ಮ ಆದೇಶಂ ಅಪ್ರಾಕ್ಷ್ಯ ಏನ ಅಶ್ರುತಂ ಶ್ರುತಂ ಭವತಿ. ತಮ್ ಏನ ಅಂತ ಹೇಳಿದ್ರೆ ಅದನ್ನು ಕೇಳಿದ್ವಿ. ಆ ಆದೇಶನನ್ನು ಯಾವೊಂದನ್ನು ಕೇಳಿದ್ರೆ ಎಲ್ಲವೂ ಕೇಳಿದಾಗ ಆಗುತ್ತೋ ಹೇಳಿರೋದ್ರಿಂದ ಅದಕ್ಕೆ ಅಷ್ಟು ಅರ್ಥಪುಷ್ಟಿ ಇದೆ. ಎಲ್ಲ ವಿಷಯವನ್ನು ತಿಳಿಸಲ್ಪಡುವ ಸಾಮರ್ಥ್ಯವುಳ್ಳ ತನ್ನ ವಿಷಯವನ್ನುಳ್ಳ ಆದೇಶ ಶಬ್ದ. ಆದೇಶಕ್ಕೆ ಅಷ್ಟು ಅರ್ಥ ಹೇಳಬೇಕು ಅಂತ ಹೇಳಿದ್ರು. ಅದರಿಂದ ಭಕ್ಷ್ಯಮಾಣ ಮೃಣ್ಮಯಾದಿ ದೃಷ್ಟಾಂತ ಸ್ಥಳೇ ಮುಂದೆ ಏಕೇನ ಮೃತ್ಪಿಂಡೇನ ಸರ್ವ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಎಲ್ಲ ಬರುತ್ತೆ. ಕುಲಾಲಯ ದೇಹೇ ಇವ
ಅತ್ರಾಪಿ ಅನ್ಯಸ್ಯ ನಿಮಿತ್ತ ಕಾರಣಸ್ಯ ಸಂಭಾವನಾ ಭವೇತ್. ಉದಾಹರಣೆ ಹೇಳುವಾಗ ಒಂದು ಮಣ್ಣಿನ ಕಟ್ಟೆಯನ್ನು ತಿಳಿದರೆ ಅದರಿಂದ ಮಾಡಲ್ಪಟ್ಟ ಎಲ್ಲವೂ ತಿಳಿದಲ್ಪಡುತ್ತೆ, ಘಟ ಮೊದಲಾದದ್ದು ಒಂದು. ಆದರೆ ಮಣ್ಣನ್ನು ತಿಳಿದ್ರೆ ಕುಲಾಲ ತಿಳಿದಾಗ ಆಗೋಲ್ವಲ್ಲ. ನಿಮಿತ್ತ ಕಾರಣ ಬೇರೆ, ಲೋಕದಲ್ಲಿ ಉಪಾದಾನವೇ ಬೇರೆ, ನಿಮಿತ್ತವೇ ಬೇರೆ. ಆದ್ದರಿಂದ ಮಣ್ಣನ್ನು ತಿಳಿದ್ರೆ ಮಡಕೆಯನ್ನು ತಿಳಿಬಹುದೇ ಹೊರತು ಕುಲಾಲನ ವಿಷಯ ನಮಗೆ ಹೇಗೆ ತಿಳಿದು ಬರುತ್ತೆ? ಹಾಗೆ ತಿಳಿಯೋದಿಲ್ವ, ನಿಮಿತ್ತ ಕಾರಣ ತಿಳಿಯೋದಿಲ್ವಲ್ಲ. ಬೇರೆ ನಿಮಿತ್ತ ಕಾರಣ ಅಂತ ತಿಳಿದು ಬರುತ್ತಲ್ಲ ಉದಾಹರಣೆಯಲ್ಲಿ. ಆದರೂ ತಾವತಾಪಿ ತಜ್ಞಾನೇನ ತತ್ಕಾರ್ಯ ಸರ್ವ ಪ್ರಪಂಚ ವಿಜ್ಞಾನಸ್ಯ ಅಕ್ಷತತ್ವಾತ್ ನ ಭವತಿ ಏಕವಿಜ್ಞಾನೇನ ಸರ್ವವಿಜ್ಞಾನ ಕ್ಷತಿ. ಹಾಗಿದ್ದರೂ ಉತ್ತಮ ಸ್ವಾಮಿಗಳು ಹೇಳ್ತಾರೆ, ಆ ಜ್ಞಾನದಿಂದ ಅದರ ಕಾರ್ಯದ ವಿಷಯದಲ್ಲಿ ಎಲ್ಲವೂ ತಿಳಿದು ಬರೋದು ಅಸಾಧ್ಯ. ಯಾಕೆ ಅಂದರೆ ಒಂದು ಮಡಿಕೆಯನ್ನು ನೋಡಿದ್ರೆ ಯಾರು ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಸಾಮರ್ಥ್ಯವೂ ಅಲ್ಲಿ ತಿಳಿದು ಬರುತ್ತೆ. ಹಾಗೆಯೂ ತಿಳಿಬಹುದು ಅಂತ ಹೇಳ್ತಾರೆ. ಹಾಗೆಯೂ ಏಕವಿಜ್ಞಾನ ಸರ್ವವಿಜ್ಞಾನ ತಿಳಿಯೋದಕ್ಕೆ ಸಾಧ್ಯ. ಹಾಗೆಯೂ ತಿಳಿಯಕ್ಕೆ ಏನು ಕಷ್ಟವಿಲ್ಲ ಅಂತ ಹೇಳಿದ್ರು ಇವರು. ಅತಃ ನಿಮಿತ್ತಸ್ಯೈವ ಉಪಾದಾನತ್ವಮಿತಿ ಪ್ರಥಮತಃ ಏವ ನಿರ್ವಿಚಿಕಿತ್ಸ ಪ್ರತಿಪತ್ತೆಯೇ. ವಿಚಿಕಿತ್ಸಾ ಅಂದರೆ ಸಂಶಯ, ನಿರ್ವಿಚಿಕಿತ್ಸಾ ಅಂದರೆ ಯಾವ ಸಂಶಯವೂ ಇಲ್ಲದೆ ಇರೋ ಹಾಗೆ. ಆರಂಭದಲ್ಲಿಯೇ ಇವನಿಗೆ ಮೊದಲ ಉಪದೇಶದಲ್ಲಿ ನಿಮಿತ್ತವೇ ಉಪಾದಾನ, ನಿಮಿತ್ತವೇ ಉಪಾದಾನ, ಅದನ್ನು ಮೊದಲು ತಿಳಿಸ್ಬೇಕು. ಯಾವ ಸಂಶಯವೂ ಇಲ್ಲದೆ ತಿಳಿಸೋಕ್ಕೋಸ್ಕರವೇ ಈ ಆದೇಶ ಪದವು ಉಪದೇಶ ಹೇಳಲ್ಪಟ್ಟಿದೆ. ಆದೇಶ ಪದಂ ಇತಿ ಯುಕ್ತಂ. ಉಪದೇಶ ಗಮ್ಯತ್ವಂತು ನ ವಕ್ತವ್ಯಂ. ಉಪದೇಶದಿಂದ ತಿಳಿಯುವಂತಹದ್ದು ಅಂತ ಹೇಳಲೇಬೇಕಾಗಿಲ್ಲ. ಉಪದೇಶವನ್ನು ಕೇಳ್ಕೊಂಡೇ ಬಂದಿರೋದು ಅವನು. ಉಪದೇಶವೆಲ್ಲ ಕೇಳ್ಕೊಂಡು ತಾನೇ ಬಂದಿರೋದು. ವಾಕ್ಯ ಎಲ್ಲ ತಿಳಿದಿದ್ದಾನೆ, ವಾಕ್ಯ ಅರ್ಥವನ್ನು ತಿಳಿದಿದ್ದಾನೆ. ಆದರೆ ನಿಮಿತ್ತ ಉಪಾದಾನ ಒಂದೇ ಜಗತ್ತಿಗೆ ಅನ್ನೋದು ಬಹಳ ಆಳವಾದ ವಿಚಾರ ಮಾಡಿದ್ರೆ ತಿಳಿಯುವಂಥ ವಿಷಯ. ಅದನ್ನು ನೀನು ತಿಳಿದೀಯಾ ಅಂತ ಕೇಳಿದ್ರು. ಅದು ತಿಳಿದೇ ಹೋದರೆ ಯಾವುದು ತಿಳಿದೇ ಇರುವಾಗ ಆಗ್ಬಿಡುತ್ತೆ. ಅದು ತಿಳಿದ್ರೆ ಎಲ್ಲ ತಿಳಿದಾಗ ಆಗುತ್ತೆ. ಆ ತಿಳಿದವನೇ ಪೂರ್ಣನಾದವನು. ಅದೇ ಹೇಳಬೇಕು. ಉಪದೇಶದಿಂದ ತಿಳಿಯುವಂಥ ಪದಾರ್ಥ ತಿಳಿದೆಯಾ ಅಂದರೆ ತಿಳಿದೇ ಇರ್ತಾನವನು. ನ ವಕ್ತವ್ಯಂ, ಹೇಳಲೇಬೇಕಾಗಿಲ್ಲ. ಮಹಾಮನಸಃ ಮಹಾಮನಃ ಅನೂಚ ಅನುಮಾನಿ, ಅಲ್ಲಿ ಅವನಿಗೆ ವಿಶೇಷಣಗಳು ಹೇಳಿದ್ರು. ಮಹಾಮನಸಃ ಅನೂಚ ಅನುಮಾನಿನಃ ಅಪಿ ಅಜ್ಞಾತತ್ವಾದೇವಸ್ಯ ಸಿದ್ಧತ್ವಾತ್. ಆದ್ದರಿಂದ ಇವನಿಗೆ ಈ ವಿಷಯ ತಿಳಿದಿರಲಿಲ್ಲ. ಉಪಾದಾನ ನಿಮಿತ್ತ ಒಂದೇ ಅಂತ ಹೇಳಿಬಿಟ್ರು. ಉಪದೇಶ ಗಮ್ಯ ಅನ್ನೋದು ಇಲ್ಲ. ಉತ ಅಪ್ರಾಕ್ಷ್ಯ ಇತಿ ಪ್ರಶ್ನವಚನಾದೇವ ಉಪದೇಶಂ ಅಂತರಾನ ಸುಜ್ಞಾನಮಿತಿ ದರ್ಶಿತತ್ವಾಚ. ಉಪದೇಶ ಅಪ್ರಾಕ್ಷ್ಯ ಅಂದರೆ ಈ ಉಪದೇಶವನ್ನು ತಿಳಿದೆ ಜ್ಞಾನವು ಬರೋದಿಲ್ಲ ಅನ್ನೋದು ಹೇಳಲ್ಪಟ್ಟಿದೆ. ಆದ್ದರಿಂದ ಅತಃ ಪದಮಿದಂ ತದಾ ವ್ಯರ್ಥಮೇವ ಸ್ಯಾತ್. ಬರೀ ಉಪದೇಶ ಗಮ್ಯ ಅಥವಾ ಉಪದೇಶ ವಾಕ್ಯ ಅಂತ ಹೇಳಿಬಿಟ್ರೆ ಆದೇಶ ಶಬ್ದಕ್ಕೆ ಪೂರ್ಣವಾದ ಅರ್ಥ ಬರೋದಿಲ್ಲ, ವ್ಯರ್ಥವಾಗಿಬಿಡುತ್ತೆ. ಏವಂ ಆದೇಷ್ಟ ಅಪಿ ಆಸ್ತಿಕತಮೇನ ಶ್ವೇತಕೇತುನ ಬಹುಶ್ರುತೇನ ವಿದಿತ ಏವ. ಶ್ವೇತಕೇತು ಆದೇಷ್ಟನನ್ನು ತಿಳಿದಿದ್ದ, ಅವನು ಆಸ್ತಿಕತಮ ಆಗಿದ್ದ, ಬಹುಶ್ರುತನಾಗಿದ್ದ. ಆದರೆ ಅವನಿಗೇನು ತಿಳಿದಿರಲಿಲ್ಲ? ಜಗದುಪಾದಾನತೆಯ ಜಗದಭಿನ್ನತೆಯ ಚ ಸಹ ನ ವಿದಿತ ಇತಿ ತಮಿತಿ ವಿಶೇಷಣಂ. ಆದ್ದರಿಂದ ಅವನಿಗೆ ಬ್ರಹ್ಮ ಅನ್ನೋದು ತಿಳಿದಿತ್ತು. ಅವನಿಗೆ ಸಾಮಾನ್ಯವೇ ಎಲ್ಲ ಉಪನಿಷತ್ತುಗಳಿಂದ ಪ್ರತಿಪಾದ್ಯವಾದದ್ದು ಬ್ರಹ್ಮವೇ. ಆದರೆ ಬ್ರಹ್ಮವೇ ನಿಮಿತ್ತ ಕಾರಣ, ಬ್ರಹ್ಮವೇ ಉಪಾದಾನ ಕಾರಣ. ಪ್ರಧಾನವಾಗಿ ಉಪಾದಾನತ್ವವೇ. ಉಪಾದಾನತ್ವ ಅನ್ನು ತಿಳಿಯೋದು ಬಹಳ ಕಷ್ಟವಾದ ವಿಷಯ. ಬ್ರಹ್ಮನ ಉಪಾದಾನತ್ವವು ತುಂಬ ವಿಸ್ತಾರವಾಗಿ ಸ್ಥಾಪಿಸಲ್ಪಟ್ಟಿದೆ ಈ ಅಧ್ಯಾಯದಲ್ಲಿ. ಕರ್ಣವಾಚಿ ಪ್ರತ್ಯಯ ಇತಿ ಪಕ್ಷೇಣ ಕರ್ತು ಕರ್ಣತ್ವ ವಿವಕ್ಷೆಯ ಪಿತ ಅನುಚಿತ ಅಂದರು. ಕರ್ಣವನ್ನು ಕರ್ಣಾರ್ಥದಲ್ಲಿ ಬರುತ್ತೆ ಅಂತ ಹೇಳ್ಕೊಳ್ಳಿ, ಕರ್ತೃರ್ಥದಲ್ಲಿ ಬರದೇ ಇರಲಿ, ಕರ್ಣಾರ್ಥದಲ್ಲಿ ಬರಲಿ, ಕಾರಣವೂ ಅವನೇ. ಆದ್ದರಿಂದ ಶ್ರೀಮಾನ್ ಸ್ವಸಿದ್ಧೇಹೇ ಕರ್ಣಮಪಿ ವದನ್ ಅಂತ ಹೇಳಿದ್ರು. ಅವನು ತನ್ನ ಸಿದ್ಧಿಗೆ ಅವನೇ ಕಾರಣ, ಅವನೇ ಸಾಧನ ಅವನು. ಆದ್ದರಿಂದ ಅಲ್ಲಿ ಏನು ನಮಗೆ ಬೇರೆ ದೇವಶ್ರೀಮಾನ್ ಸ್ವಸಿದ್ಧೇಹೇ ಕರ್ಣಮಪಿ ವದನ್ ಏಕಮರ್ಥಂ ಸಹಸ್ರೇನ್ ಸ್ವಾಮಿ ದೇಶಿಕನೇ ಹೇಳಿದ್ರು. ನಮ್ಮಾಳ್ವಾರರ 1000 ಭಾಷೆಗಳಲ್ಲಿ ಏನು ಒಂದರ್ಥ ಹೇಳಿದೆ. ಅವನು ದೇವಶ್ರೀಮಾನ್ ಸ್ವಸಿದ್ಧೇಹೇ ಕರ್ಣಮಪಿ ಅಂತ ವದನ್. ಅವನೇ ತನ್ನ ಸಿದ್ಧಿಗೆ ಅವನೇ ಕಾರಣ, ಅವನೇ ಸಾಧನ, ಅವನೇ ಸಾಧ್ಯ. ಆದ್ದರಿಂದ ಇಲ್ಲಿ ಅದು ಹೇಳಿದ್ರು ಕೂಡ ಕರ್ಣಾರ್ಥದಲ್ಲಿ ಬೇಕಾದ್ರೆ ಹೇಳ್ಬೋದು.
ಕರ್ತೃರ್ಥದಲ್ಲಿ ಇಲ್ಲದೆ ಹೋದರೆ ಹೋಗಲಿ, ಕರಣಾರ್ಥದಲ್ಲಿ ಹೇಳಿದ್ರು ದೋಷವಿಲ್ಲ. ಫಲ ವಿಶೇಷತತ್ವಾತ್ ಅಂದರೆ ಫಲ ಬಂದೇ ಬರುತ್ತೆ. ಅಯಂ ಆದೇಷ್ಟ ಸ್ವಯಮೇವ ಕರ್ಣಮಪಿ ತತ್ರ, ಆದೇಷ್ಟ ಆದವನೇ ಕರ್ಣವೂ ಆಗಿದ್ದಾನೆ. ನಾಸ್ಯ ಕರ್ಣಕಲೇಪರಾಧಿ ಅಚಿತ್ ಸಂಸರ್ಗಾಪೇಕ್ಷಾ ತದರ್ಥಮಿತಿ ಸ್ವಾರಸ್ಯ ಪ್ರದರ್ಶನಂ ಬಲಂ ಅನ್ಯಚ್ಚ. ಇದು ಬೇರೆ ಹೇಳ್ತಾರೆ, ಅಚಿತ್ತಿನ ಸಂಸರ್ಗದಿಂದ ಈ ಅಪೇಕ್ಷೆ ಇರೋದ್ರಿಂದ ಹಾಗೆ ಮಾಡಬೇಕು ಕರ್ಣ ಅನ್ನೋದು ಅರ್ಥವಲ್ಲ. ಅದೆಲ್ಲ ಇಲ್ಲಿ ಅದು ಫಲವಲ್ಲ ಅಂತ ಹೇಳಿದ್ರು. ಅನ್ಯಚ್ಚ ಇತ್ತು ಪ್ರಮಾತರಿ ಪ್ರಮಾಣ ವ್ಯವಹಾರ. ಇದು ಅಷ್ಟೇ, ಪ್ರಮಾಣದ ವ್ಯವಹಾರದಲ್ಲಿ ಪ್ರಮಾತ ಯಾರು ಅನ್ನೋದು ಮುಖ್ಯ. ಅದು ಕೂಡ ಯಾರು ತಿಳಿಸೋವನು, ಪ್ರಮಾಣ ಅಂತ ಹೇಳುವಾಗ ಅದರಿಂದ ಪ್ರಮಾತೃವೇ ಪ್ರಮಾಣ ಅಂತ ಹೇಳ್ತಾರೆ. ಪ್ರಮಾತ ಆದವನೇ ಪ್ರಮಾಣ ಅಂತ ಹೇಳ್ಬೋದು. ಯಾಕೆಂದ್ರೆ ಆಪ್ತವಾಕ್ಯಂ ಪ್ರಮಾಣಂ ಅಂತ ಗೌತಮರು ಹೇಳಿದ್ರು. ಆಪ್ತವಾಕ್ಯಂ ಇತ್ಯಾದಿ ಸೂತ್ರಮಾದಾಯ ಅದರಲ್ಲಿ ಹೇಳ್ತಾರೆ. ಉದಯನಾಚಾರ್ಯರು ಪ್ರಸಿದ್ಧರಾದ ನೈಯಾಯಿಕರು ಅವರು ಹೇಳ್ತಾರೆ, ತದಯೋಗ ವ್ಯವಚ್ಛೇದ ಪ್ರಾಮಾಣ್ಯಂ ಗೌತಮೇ ಮತೆ. ಗೌತಮರ ಮತದಲ್ಲಿ ಪ್ರಾಮಾಣ್ಯ ಎಂದೂ ಹೋಗೋದಿಲ್ಲ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಆತರ ಯೋಗ ಇಲ್ಲದೆ ಇರೋದಿಲ್ಲ. ಅಯೋಗ ವ್ಯವಚ್ಛೇದ ಅಂದ್ರು. ಯೋಗ ಇಲ್ಲದೆ ಇರೋದು ಇಲ್ಲ ಅಂದರೆ ಯಾವಾಗಲೂ ಪ್ರಮಾಣವೇ ಗೌತಮರ ಮತ. ಅಂದ್ರೆ ಗೌತಮರು ಪ್ರಾಮಾಣಿಕರು. ಆದ್ದರಿಂದ ಪ್ರಮಾತೃ ಇಟ್ಕೊಂಡು ಪ್ರಮಾಣವನ್ನು ಪ್ರಮಾತೃ ಹೇಳೋದು ಕೂಡ ಪ್ರಸಿದ್ಧವಾಗಿದೆ. ಹಾಗೆ ಕಾರಣವೇ ಕರ್ತ ಅಂತ ಹೇಳಿದ್ರು, ಇಲ್ಲಿ ದೋಷವಿಲ್ಲ ಅಂತ ಹೇಳಿದ್ರು. ಈಗ ಆದೇಷ್ಟ ಇತ್ಯರ್ಥ ಅರ್ಥವಾದಿನಾಂ ಅಭಿಸಂಧಿ ಅಂತ ಹೇಳಿದ್ರು. ಇಲ್ಲಿ ವ್ಯಾಸಾರ್ಯರ ಇವರ ಒಂದು ನಡಾದುರ ಮಾಡುವ ಶ್ಲೋಕಗಳನ್ನು ವಿವರಿಸ್ತಾರೆ, ವ್ಯಾಖ್ಯಾನ ಮಾಡ್ತಾರೆ ಉತ್ತಮ ಸ್ವಾಮಿಗಳಲ್ಲಿ. ಆಚಾರ್ಯ ಪಾದೈ ವ್ಯಾಸಾರ್ಯಾಣಾಂ ಗುರುಚರಣೈ ಶ್ರೀವಾತ್ಸ್ಯ ವರದಾಚಾರ್ಯೈ ಉಕ್ತಂ ತತ್ವಸಾರೇ. ತತ್ವಸಾರ ಅನ್ನುವ ಗ್ರಂಥದಲ್ಲಿ ಹೇಳಿರೋ ವಿಷಯ ಇದು. ಪರಮತಸ್ಯ ಸಂಗ್ರಾಹಕ ಪ್ರಥಮ ಶ್ಲೋಕ, ಪರಮತದ ಪೂರ್ವಪಕ್ಷದ ಸಂಗ್ರಹ ಮೊದಲನೇ ಶ್ಲೋಕ, ಎರಡನೆಯದು ಸ್ವಮತಸ್ಯ. 2 ಶ್ಲೋಕಗಳಲ್ಲಿ ಅದನ್ನ ಅರ್ಥ ಮಾಡ್ತಾರೆ. ಅದು ಏತದ್ ವಿವರಣಭೂತ ಏವ ಉಪರಿತನೋ ವ್ಯಾಸಾರಿಕಂತಹ ಅನಯೋಹೋ ಅನ್ವಯಾರ್ಥಸ್ತು, ಅನ್ವಯಾರ್ಥವನ್ನೇ ಹೇಳ್ತಾರೆ. ಇಲ್ಲಿ ಹೇಳುವಾಗ ಉತತಮಾದೇಶಂ ಅಪ್ರಾಕ್ ಛಾಂದೋಗ್ಯೇ ಕೇಚಿದಾಹು ದಿಶತಿ ಉದತಮ ಆದೇಶಂ ಅಪ್ರಾಕ್ಷ್ಯ ಇತ್ಯಾಂಗ್ ಪೂರ್ವಸ್ತೂಪದೇಶಂ ಪ್ರಕಟಯತಿ ಸತೋ ನ ಪ್ರಶಾಸ್ತಿಂ ಘಯಂತಹ. ಈ ಶ್ಲೋಕದಲ್ಲಿ 4 ಪಾದಗಳಿದೆ. ಆ ಶ್ಲೋಕದ ಅರ್ಥವನ್ನ ಇಲ್ಲಿ ವಿವರಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಆಂಗ್ ಪೂರ್ವಕವಾದ ದಿಶಿ ಧಾತುವಿನಿಂದ ಬಂದು ಘೈ ಪ್ರತ್ಯಯ ಬಂದು ಉಂಟಾಗಿರುವ ಶಬ್ದ ಆದೇಶ ಅನ್ನುವ ಶಬ್ದ. ಆಂಗ್ ಉಪಸರ್ಗ ಆ ಬಂದಿದೆ, ದಿಶಿ ಧಾತು ಘೈ ಪ್ರತ್ಯಯ ಬಂದು ಈ ರೂಪ ಉಂಟಾಗಿದೆ. ಎಲ್ಲ ಸೂತ್ರಗಳಿಗೆ ಅನುಗುಣವಾಗಿ, ವ್ಯಾಕರಣಕ್ಕೆ ಅನುಗುಣವಾಗಿ ಆ ಶಬ್ದದ ಅರ್ಥದಲ್ಲಿ ಈ ಪ್ರತ್ಯಯಕ್ಕೆ ಯಾವ ಅರ್ಥ ಬರುತ್ತೆ ಇದೆಲ್ಲವನ್ನು ಇಲ್ಲಿ ವಿಚಾರ ಮಾಡ್ತಾರೆ. ಛಾಂದೋಗ್ಯದಲ್ಲಿ ಉತ್ತತಮಾದೇಶ ಮುಕ್ತಿದ್ದು ಪೂರ್ವ ಪಕ್ಷ. ಆಂಗ್ ಪೂರ್ವೋ ಘಯಂತೋ ದಿಶತಿ. ದಿಶತಿ ಅಂದ್ರೆ ದಿಶಧಾತು ಅಂತ ಅರ್ಥ. ದಿಶಿಧಾತು ಸದ್ವಿಷೇಕಂ ಉಪದೇಶ ರೂಪಮರ್ಥಂ, ವಿಷಯವನ್ನು ಹೊಂದಿರಬೇಕದು. ಅದು ದಿಶಿ ಅತಿಸರ್ಜನೆ ಅಂತ ಅರ್ಥ. ಅತಿಸರ್ಜನ ಅಂದರೆ ದಾನ ಅರ್ಥದಲ್ಲಿ ಬರುತ್ತೆ. ದಾನ ತ್ಯಾಗ ಮೊದಲಾದ ಅರ್ಥದಲ್ಲಿ ಬರುವ ಅರ್ಥ ಅದು ಧಾತು. ದಿಶಧಾತು ದಿಶ ಅತಿಸರ್ಜನೆ ಅಂತ ಧಾತುಗೆ ಅರ್ಥ. ಅತಿಸರ್ಜನ ಅಂದರೆ ದಾನ ಅಂತ ಅರ್ಥ, ಅಥವಾ ತ್ಯಾಗ ಮೊದಲಾದ ಅರ್ಥದಲ್ಲಿ ಬರುತ್ತೆ. ಉಪದೇಶ ಮಾಡುವುದು ಮೊದಲಾದದ್ದು. ಅದು ಉಪದೇಶ ರೂಪಮರ್ಥಂ ಪ್ರಕಟಯತಿ, ಉಪದೇಶ ಅನ್ನುವ ರೂಪವನ್ನು ಅರ್ಥವನ್ನು ತಿಳಿಸುತ್ತೆ. ನತು ತತ್ ಸಂಬಂಧಿನೀಂ ಪ್ರಶಾಸ್ತಿಂ ಪ್ರಶಾಸನಂ, ಉಪದೇಶಕ್ಕೆ ಸಂಬಂಧಿಸಿದ ಪ್ರಶಾಸನವನ್ನು ತಿಳಿಸೋದಿಲ್ಲ. ಅದು ಪ್ರಕೃಷ್ಟವಾದ ಶಾಸನ, ಆಜ್ಞೆ ಅಂತ ತಿಳಿಸೋದಿಲ್ಲ. ಮೊದಲು ಘೈ ಇತಿ ಕರ್ತೃ ರೂಪಾರ್ಥೆ ನೋ ಅಸ್ತಿ, ಕರ್ತೃರ್ಥದಲ್ಲಿ ಬರೋದಿಲ್ಲ. ಘೈ ಅನ್ನೋದು ಕರ್ತೃರ್ಥದಲ್ಲಿ ಬರೋದಿಲ್ಲ. ಆದ್ದರಿಂದ ಕರ್ಮಾರ್ಥದಲ್ಲಿ ಬರಬೇಕು. ಕರ್ಮರೂಪಾರ್ಥೇತು ಶಾಸ್ತ್ರೇಣ ಇವ ಗಣಿ, ಕರ್ಮಾರ್ಥದಲ್ಲಿ ಬರುತ್ತೆ. ಅದಕ್ಕೆ ಅಕರ್ತರಿಚ ಕಾರಕೆ ಸಂಜ್ಞಾಯಾಮ್ ಅಂತ ಪಾಣಿನಿ ಸೂತ್ರ. ಕರ್ತೃರ್ಥದಲ್ಲಿ ಬರೋದಿಲ್ಲ. ಕರ್ತೃರ್ಥವಲ್ಲದ ಕಾರಕದಲ್ಲಿ ಗೈ ಪ್ರತ್ಯಯವು ವಿಹಿತವಾಗಿದೆ ಅಂತ ಒಂದು ಸೂತ್ರ ಇದೆ ಪಾಣಿನಿಯಲ್ಲಿ. ಆ ಸೂತ್ರ ಗೈ ಪ್ರತ್ಯಯ ಬಂದಾಗ ಅದರಲ್ಲಿ ಎಲ್ಲ ಲೋಪಗಳೆಲ್ಲ ಆಗಿ ಆಕಾರ ಉಳಿಯುತ್ತೆ. ಇದೆಲ್ಲ ಮುಂದೆ ರೂಪಗಳು ಉಂಟಾಗುತ್ತೆ. ಅನೇಕ ಸೂತ್ರಗಳು ಅದರಲ್ಲಿ ಅನ್ವಯಿಸಿ ಆದೇಶ ಶಬ್ದ ಅನ್ನೋದು ಬರುತ್ತೆ. ಅದಕ್ಕೆ
ಇಹ ಸಚ್ಶಬ್ದಾರ್ಥಃ ಶಾಸ್ತಿಂ ಪ್ರತಿ ಕರ್ತ ಏವ ನತು ಕರ್ಮ. ಸಚ್ಶಬ್ದಾರ್ಥವು ಶಾಸನ ಮಾಡುವುದಕ್ಕೆ ಕರ್ತ ಆಗಬೇಕು, ಕರ್ಮವಾಗಕ್ಕೆ ಸಾಧ್ಯವಿಲ್ಲ. ಉಪದೇಶ ರೂಪಾರ್ಥೇತು ತತ್ ಸತ್ ಕರ್ಮ ಸ್ಯಾತ್. ಉಪದೇಶ ಅನ್ನೋ ಅರ್ಥ ಮಾಡಿಬಿಟ್ರೆ ಅವಾಗ ಕರ್ಮ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಅಂತ ಅರ್ಥ. ಇಲ್ಲಿ ಕರ್ಮ ಅಂದ್ರೆ ಕರ್ಮ ಕಾರಕ, ಎರಡನೇ ವಿಭಕ್ತಿಯಲ್ಲಿ ಬರುವಂತಹದ್ದು. ಫಲಂ ಕಾದತಿ, ಫಲವನ್ನು. ಆಬ್ಜೆಕ್ಟ್ ಆಫ್ ಈಟಿಂಗ್ ಇಸ್ ಫ್ರೂಟ್, ಅದು ಕರ್ಮ ಅರ್ಥ ಅಂತ ಅರ್ಥ. ಅದಕ್ಕೆ ದ್ವಿತೀಯ ವಿಭಕ್ತಿಯಲ್ಲಿ ಬರೋದು. ಇವನು ಉಪದೇಶ ರೂಪದಲ್ಲಾದರೆ ಉಪದೇಶಕ್ಕೆ ಕರ್ಮವಾದವನು ಅಂದ್ರೆ ಆಬ್ಜೆಕ್ಟ್ ಆಫ್ ಇನ್ಸ್ಟ್ರಕ್ಷನ್ ಆಗ್ಬಿಡ್ಬೇಕು ಅವಾಗ. ಆದರೆ ಇಲ್ಲಿ ಹೇಳಲ್ಪಟ್ಟಿರೋ ವಿಷಯ ಏನು ಅಂದ್ರೆ ಇನ್ಸ್ಟ್ರಕ್ಟರ್ ಹೇಳಿದೆ, ಆಸನ ಶಾಸನ ಮಾಡುವವನೇ ಹೇಳಲ್ಪಟ್ಟಿದ್ದಾನೆ ಆದೇಶ ಶಬ್ದದಿಂದ. ಶಾಸನಕ್ಕೆ ಅರ್ಥವಾದದ್ದು ಹೇಳಿಲ್ಲ, ಶಾಸನ ವಾಕ್ಯವೂ ಹೇಳಲ್ಪಟ್ಟಿಲ್ಲ. ಶಾಸನ ಯಾರು ಮಾಡ್ತಾರೋ ಅವನು ಇಲ್ಲಿ ಅರ್ಥ ಅನ್ನೋದು ಭಾಷಿಕಾರರು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ವ್ಯಾಕರಣದ ಬಲವಿದೆ, ಅದಕ್ಕೆ ಸಮರ್ಥನೆ ಮಾಡ್ತಾರೆ. ಅದು ತತ್ ಇದಂ ಸತ್ ಆದೇಶವಾಚ, ಆದೇಶ ಅನ್ನುವ ವಾಕ್ಯದಿಂದ ಆದೇಶಂ ಇತ್ಯನೇನ ಉಪದೇಶಮೇವ ಉದಿತಂ ಇತಿ ಕೇಚಿದಾವು. ಪೂರ್ವ ಪಕ್ಷ ಇದು. ಅದಕ್ಕೆ ಹೇಳ್ತಾರೆ ಅತ್ರ ಬ್ರೂಮಃ ಅಂತ ಹೇಳಿದ್ರು. ಅಸೌ ಆಂಗ್ಮುಖ, ಆಂಗ್ ಪೂರ್ವ. ಆಂಗ್ಮುಖ ಅಂದ್ರೆ ಆ ಮೊದಲು ಬಂದಿರುವಂತ ಆಂಗ್ ಉಪಸರ್ಗ ಮೊದಲು ಬಂದ್ರೆ ಅದರಲ್ಲಿ ನಕಾರ ಲೋಪ ಆಗುತ್ತೆ, ಇತ್ತಾಗುತ್ತೆ, ಲೋಪ ಆಗಿ ಆ ಉಳಿಯುತ್ತೆ, ಆದೇಶ ಅಂತ ಬರುತ್ತೆ. ಆ ಪೂರ್ವ ಆಂಗ್ ಪೂರ್ವೋ ದಿಶಿ ಪ್ರಶಾಸ್ತಿಮೇವಾರ್ಥಂ ಶಕ್ತಿಯ ವದತಿ. ಪ್ರಶಾಸ್ತಿಯನ್ನೇ, ಅದಕ್ಕೆ ಶಬ್ದಶಕ್ತಿಯೇ ಇದೆ ಅದರಲ್ಲಿ. ಶಬ್ದಶಕ್ತಿ ಅಂದರೆ ಶಬ್ದದ ಒಂದು ಮುಖ್ಯವಾದ ಅರ್ಥ, ಶಬ್ದದಿಂದ ತಿಳಿಯೋದು. ಶಬ್ದಗಳಿಗೆ ಅನೇಕ ಶಕ್ತಿಗಳಿರುತ್ತೆ, ಆದ್ದರಿಂದ ಶಬ್ದಶಕ್ತಿಯೇ ಪ್ರಶಾಸ್ತಿ ಅನ್ನುವ ಅರ್ಥವನ್ನೇ ತಿಳಿಸುತ್ತೆ, ಪ್ರಶಾಸನ ಅನ್ನುವ ಅರ್ಥ ತಿಳಿಸುತ್ತೆ ಹೊರತು ಕೇವಲ ಉಪದೇಶ ಅನ್ನುವ ರೂಪವಲ್ಲ. ಪ್ರಕೃಷ್ಟವಾದ ಶಾಸನ, ಅದರಿಂದ ಪ್ರಶಾಸಿತಾರಂ ಸರ್ವೇಶಾಂ ಮೊದಲಾದದ್ದು ಹೇಳಿ ಪ್ರಮಾಣಗಳಿಂದ ಇಲ್ಲಿ ಶಾಸ್ತಾ ಜನಾನಾಂ ಪ್ರಶಾಸಿತಾರಂ ಸರ್ವೇಶಾಂ ಇದೆಲ್ಲ ಉಪನಿಷತ್ತುಗಳು ಹೇಳುವ ಪ್ರಶಾಸನೆ ಮಾಡುವವನನ್ನ ಇಲ್ಲಿ ಅರ್ಥ ಅಂತ ನಿಶ್ಚಯ ಮಾಡ್ತಾರೆ. ಯತ್ರ ಕ್ವಾಪಿ ಲಕ್ಷಣೆಯ ಕಾಮಂ ವದತು ಅಥಾಪಿ ಶಾಸ್ತಿ ರೂಪಾರ್ಥೆ ಸ ಆಂಗ್ ಪೂರ್ವ ಅತ್ಯಂತಂ ವೇದೇ ಲೋಕೆ ಶಬ್ದಶಾಸ್ತ್ರೇ ಚ ಪ್ರಸಿದ್ಧ. ಅಂದ ಶಾಸ್ತಿ ಅನ್ನುವ ರೂಪದಲ್ಲಿ ಶಾಸನ ಮಾಡೋದು ಅನ್ನೋ ರೂಪದಲ್ಲಿ ಆಂಗ್ ಪೂರ್ವಕವಾದ ಪ್ರಯೋಗವು ಲೋಕದಲ್ಲಿಯೂ ವೇದದಲ್ಲಿಯೂ ಶಬ್ದಶಾಸ್ತ್ರದಲ್ಲಿಯೂ ಪ್ರಸಿದ್ಧವಾಗಿ ಇದೆ ಅಂತ ಹೇಳಿದ್ರು. ಬೇಕಾದಷ್ಟು ಪ್ರಯೋಗಗಳು ಸಿಗುತ್ತೆ. ಅದಕ್ಕೆ ಪ್ರಯೋಗವಿಲ್ಲದೆ ಹೇಳಕ್ಕಾಗೋದಿಲ್ಲ ಅರ್ಥವನ್ನ, ಯಾರು ಒಪ್ಕೊಳ್ಳೋದಿಲ್ಲ ಅವಾಗ. ನತು ಪರೇ ಉಪದೇಶ ರೂಪಾರ್ಥೆ, ನಾವು ಉಪದೇಶ ರೂಪಾರ್ಥದಲ್ಲಿ ಅಷ್ಟು ಸಿಗೋದಿಲ್ಲ, ಇದರಲ್ಲಿಯೇ ಹೆಚ್ಚು ಸಿಗುತ್ತೆ ಅಂತ ಹೇಳಿದ್ರು. ನಿಮಿತ್ತೋಪಾದಾನ ಐಕ್ಯ ರೂಪಾರ್ಥ ಅಪೇಕ್ಷಿತ ವಕ್ತವ್ಯ. ಇಲ್ಲಿ ಇದು ಮುಖ್ಯವಾದದ್ದು. ನಿಮಿತ್ತ ಉಪಾದಾನ ಒಂದೇ ಅನ್ನೋದೇ ಇಲ್ಲಿ ಮುಖ್ಯವಾದ. ಯಾಕೆಂದ್ರೆ ಸದೇವ ಏಕಮೇವ ಅದ್ವಿತೀಯಂ ಅಂತಾನೆ ಆರಂಭಿಸುತ್ತೆ. ಆದ್ದರಿಂದ ಇಲ್ಲಿ ನಿಮಿತ್ತವೂ ಉಪಾದಾನವೂ ಒಂದೇ ಸಚ್ಶಬ್ದವಾಚ್ಯವಾದದ್ದು ಅನ್ನೋದೇ ಆರಂಭಿಸುವ ಉಪದೇಶ. ಅದು ಬಹಳ ಮುಖ್ಯ ಇಲ್ಲಿ. ಆದ್ದರಿಂದ ಅಲ್ಲಿ ಅದುವೇ ಪ್ರಸ್ತಾವ, ಅದನ್ನೇ ಆರಂಭಿಸಬೇಕು. ತಥಾ ಸತಿ ಅಸಾಧಾರಣೋಕ್ತಿ ಲಾಭಾತ್, ಇಲ್ಲದೆ ಹೋದರೆ ಬರೋದಿಲ್ಲ. ನಹಿ ಇದಂ ನಿಮಿತ್ತಸ್ಯೈವ ಸತಃ ಉಪಾದಾನತ್ವಂ ಅನ್ಯ ಸಾಧಾರಣ. ಉಪಾದಾನ ಯಾರಾದರೂ ಇರಲಿ, ಇವು ನಿಮಿತ್ತ ಕಾರಣ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಲ್ಪಟ್ಟಿಲ್ಲ. ಉಪದೇಶತ್ವಂತು ಸಾಧಾರಣಂ ಕರ್ತರಿ ಘೈಮಾಭೂತ್ ಕರ್ಮಣೀವ ಕರಣೇ ಪಿತು ಸಹ ಗಣಿ. ಕರ್ಮಾರ್ಥದಲ್ಲಿ ಬರೋ ಹಾಗೆ ಕರ್ಣಾರ್ಥದಲ್ಲಿಯೂ ಬರುತ್ತೆ ಘೈ ಪ್ರತ್ಯಯ. ಆದ್ದರಿಂದ ಇಲ್ಲಿ ಕಾರಕಾಣಾಂ ವೈವಕ್ಷಿಕತ್ವಂ ಶಾಬ್ದೋಕ್ತಂ. ವಸ್ತುಸ್ಥಿತಿ ವಿಮರ್ಶೆ ಕಸ್ಯಚಿತ್ ಕಿಂಚಿತ್ ಕಾರಕ ರೂಪತ್ವಮೇವ ಅತ್ಯರ್ಥೆ ಸತ್ಯಪಿ ಏಕತ್ರ ಅನ್ಯಕಾರಕತ್ವ ವಿವಕ್ಷೆಯಾಪಿ ಪ್ರಯೋಗ ಶಬ್ದಾನುಶಾಸನ ಸಮ್ಮತಃ. ಒಂದು ಕಡೆ ಒಂದು ಕಾರಕಕ್ಕೆ ಬೇರೆ ಕಾರಕದ ಅರ್ಥ ಹೇಳೋದು ಶಬ್ದಶಾಸ್ತ್ರದಲ್ಲಿ ಅನುಮತವಾಗಿದೆ. ವ್ಯಾಕರಣದಲ್ಲಿ ವಿವಕ್ಷಾತ ಕಾರಕಾಣಿ ಭವಂತಿ. ಪ್ರಯೋಗವು ದ್ವಿತೀಯಾರ್ಥದಲ್ಲಿರ್ಬೋದು, ಪ್ರಥಮಾರ್ಥ ಅರ್ಥ ಹೇಳ್ಬೋದಲ್ಲಿ. ಪ್ರಥಮ ವಿಭಕ್ತಿಯಲ್ಲಿದ್ದರೂ ದ್ವಿತೀಯಾರ್ಥ ಹೇಳ್ಬೋದು. ದ್ವಿತೀಯಾರ್ಥೆ ಪ್ರಥಮ ಅಂತ ಬರುತ್ತೆ. ದ್ವಿತೀಯಾರ್ಥದಲ್ಲಿ ಪ್ರಥಮ ವಿಭಕ್ತಿ ಪ್ರಯೋಗ ಇರುತ್ತೆ. ಇದೆಲ್ಲ ಅನೇಕ ಕಡೆ, ಎಲ್ಲ ಕಡೆಯೂ ವೇದದಲ್ಲಿಯೋ ಇದರಲ್ಲಿ ಎಲ್ಲ ಕಡೆಯೂ ಕಂಡು ಬರುತ್ತೆ. ಆದ್ದರಿಂದ ಅದು ಶಾಸ್ತ್ರದಲ್ಲಿ ಒಪ್ಕೊಂಡಿದ್ದಾರೆ, ವೈಯಾಕರಣರು ಒಪ್ಕೊಂಡಿರುವ ವಿಷಯ. ವಿವಕ್ಷಾತಃ ಕಾರಕಾಣಿ ಭವಂತಿ. ಆದ್ದರಿಂದ ಪ್ರಶಾಸನ ಕರ್ತುರೇಹವಾದತ್ತ ಕರ್ಣತ್ವ ವಿವಕ್ಷಾ ಇತಿ ಪ್ರಶಾಸನ ಕರ್ಣತ್ವ ಮುಖೇನ ಪ್ರಶಾಸ್ತ ಏವ ಉಚ್ಯತೆ ಅನ್ನೋದು ಇಲ್ಲಿ ಹೇಳಿದ್ರು. ಇಲ್ಲಿ ಉತ್ತಮ ಸ್ವಾಮಿಗಳು ವಿಚಾರ ಮಾಡ್ತಾರೆ.
ಅವನಿಗೆ ಹೇಗೆ ತಿಳಿತು ಶ್ವೇತಕೇತು ಇಷ್ಟೆಲ್ಲ ವಿಷಯ ಹೇಗೆ ತಿಳಿತು ಅಂತ. ಕರ್ತುಃ ಏವ ಕರ್ಣತ್ವ ವಿವಕ್ಷಾ ಇತಿ ಕಥಂ ಶ್ವೇತಕೇತು ಜಾನೀಯಾತ್. ಈ ವಿವಕ್ಷಾ ಅನ್ನೋದು ವಕ್ತುಮಿಚ್ಛಾ ಅಂದ್ರೆ ಉದ್ದಾಲಕನ ಮನಸ್ಸಿನಲ್ಲಿ ಏನಿತ್ತು ಅಂತ ಶ್ವೇತಕೇತು ಹೇಗೆ ತಿಳಿದು ಬರುತ್ತೆ, ಇದು ಹೇಗೆ ಅರ್ಥವಾಗುತ್ತೆ ಅವನಿಗೆ? ಅರ್ಥವಾಗೋಲ್ಲ. ಅವನ ಪ್ರಶ್ನೆ ಕೇಳ್ತಾನೆ, ಒಂದೊಂದು ಅಧ್ಯಾಯದಲ್ಲೂ ಇನ್ನೊಂದು ಸ್ವಲ್ಪ ಮತ್ತೆ ಹೇಳಿ ಮತ್ತೆ ಹೇಳಿ ಮತ್ತೆ ಹೇಳಿ ಅಂತ ಕೇಳ್ತಾನೆ. ಅವರು ಮತ್ತೆ ಮತ್ತೆ ಉಪದೇಶ ಮಾಡ್ತಾರೆ, ತಿಳಿಸ್ತಾರೆ ಅವನಿಗೆ ಅಂತ. ಆದರೆ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಹೀಗೆ. ಆದ್ದರಿಂದ ಇಲ್ಲಿ ಆಜ್ಞಾಕರಣಭೂತಮೇವ ಕಿಂಚಿದಿದಂ ಆಜ್ಞಾಕರ್ಮಭೂತಂ ವಾ ಆಜ್ಞಾಕರಸ್ತು ಆಜ್ಞಾ ಆಕಾರಸ್ತು अन्य अन्यः इति किं न जानीयादिति चेत् तर्हि एवम् आज्ञासम्बन्धी अनेकार्थं स्वरसात् आदेशशब्दात् उपदेश्यमिति ಅಮುಖ್ಯಾರ್ಥಂ ಪರಂ ಕಥಂ ನಿಶ್ಚಿನುಯಾತ್ ಇತಿ ಪೂರ್ವ ಪಕ್ಷಕ್ಕೆ ಹೇಳ್ತಾರೆ. ನೀವು ಉಪದೇಶ ಅಂತ ಅರ್ಥ ಮಾಡ್ತಾರಲ್ಲ, ಅದು ಮಾತ್ರ ಹೇಗೆ ತಿಳಿಯುತ್ತೆ ಅವನಿಗೆ? ಪ್ರಶಾಸಿತಾರಂ ಅಂತ ಭಾಷಿಕಾರ ಅರ್ಥ ಮಾಡಿದ್ರೆ, ಇಲ್ಲ ಬರೀ ಉಪದೇಶ ಅಂತ ಅರ್ಥ ಮಾಡ್ತಾರಲ್ಲ, ಅದು ಮಾತ್ರ ಹೇಗೆ ತಿಳಿಯುತ್ತೆ ಅವನಿಗೆ? ಅದು ತಿಳಿಯೋದಿಲ್ವಲ್ಲ. ಆದ್ದರಿಂದ ಆ ರೀತಿ ಎಲ್ಲ ವಾದ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಅತಃ ಸ ಇದಾನಿಂ ವಾ ಜಾನೀತಾಂ ಏಕಮೇವ ದ್ವಿತೀಯಮಿತಿ ಪದಶ್ರವಣಾನಂತರಂ ವಾ. ಇದು ಪುತ್ತೂರು ಸ್ವಾಮಿಗಳು ಮುಖ್ಯವಾದ ಭಾಷ್ಯಕಾರರ ಒಂದು ಎಲ್ಲ ಕಡೆಯೂ ಅವರು ವಿಚಾರ ಮಾಡೋದು ಹೇಗೆ ಅಂದರೆ, ಸರ್ವತ್ರ ಪೂರ್ವಾಪರ ಪರಾಮರ್ಶೇನ ಏವ ಅರ್ಥಸ್ಯ ನಿರ್ಣಯತೆಯ ತಾದೃಶ ವಿಳಂಬಸ್ಯ ಸಖ್ಯತ್ವಾತ್. ಪೂರ್ವಾಪರ ಅರ್ಥ ವಿಮರ್ಶೆ ಮಾಡಬೇಕು. ಇಲ್ಲೇ ಮಾಡದೆ ಹೋದರೆ ನಮಗೆ ಅರ್ಥಗಳು ಸಿದ್ಧಿಸೋದಿಲ್ಲ. ಇದಕ್ಕೆ ಮೊದಲು ಏನು ವಾಕ್ಯಗಳು ಬಂದಿದೆ, ಆಮೇಲೆ ಏನು ವಾಕ್ಯ ಬಂದಿದೆ, ಹಿಂದಿನ ಅಧ್ಯಾಯದಲ್ಲಿ ಏನು, ಮುಂದಿನ ಅಧ್ಯಾಯದಲ್ಲಿ ಏನು ಬರುತ್ತೆ, ಈ ಎಲ್ಲವನ್ನು ಚೆನ್ನಾಗಿ ವಿಮರ್ಶೆ ಮಾಡಿಯೇ ಅರ್ಥವನ್ನು ನಿಶ್ಚಯ ಮಾಡಬೇಕೇ ಹೊರತು ಬರೀ ಒಂದು ಶಬ್ದವನ್ನು ತೆಗೆದುಕೊಂಡು ಅಲ್ಲಿಯೇ ಮಾತ್ರವೇ ಅರ್ಥ ನಿಶ್ಚಯ ಮಾಡೋಕ್ಕೆ ಆಗೋದಿಲ್ಲ. ವೇದಗಳಲ್ಲಿ, ಶಾಸ್ತ್ರದಲ್ಲಿ ಅದು ಅಸಾಧ್ಯ. ಹಾಗೆ ಮಾಡೋಕ್ಕಾಗೋದಿಲ್ಲ. ಹಾಗೆ ಮಾಡಿದ್ರೆ ವಿರೋಧವೇ ಬರುತ್ತೆ ಎಲ್ಲ ಕಡೆಯೂ. ಅತಏವ ಸದೇವ ಇತಿ ಇದಂ ಪದಮಪಿ ಚಿರಚಿದ್ ವಿಶಿಷ್ಟ ಪರಂಪರ್ಯಂತೆ ಸುಗ್ರಹಮಿತಿ ಬ್ರೂಮಃ. ಕಡೆಯಲ್ಲಿ ಹಾಗೆ ಎಲ್ಲವೂ ಅವನಿಂದಲೇ ಸೃಷ್ಟಿಯಾಗಿದೆ ಅಂತ ಹೇಳೋದ್ರಿಂದ ಸದೇವ ಇದಮಗ್ರ ಆಸೀತ್, ಸತ್ತು ಒಂದೇ ಇತ್ತು ಅಂತ ಹೇಳಿದ್ರೆ, ಸಚ್ಛಬ್ದದಿಂದ ಚೇತನ ಸೃಷ್ಟಿ ಎಲ್ಲ ಹೇಳಿರೋದ್ರಿಂದ ಚೇತನವೂ ಇತ್ತು ಅನ್ನೋ ತಿಳಿಸುತ್ತೆ ಅಲ್ಲಿ. ಅದು ಸೂಕ್ಷ್ಮವಾದ ಚೇತನ ಅನ್ನೋದು ಅರ್ಥ ನಮಗೆ ಅದರಿಂದ ತಿಳಿಯುತ್ತೆ. ಪ್ರಕರಣವನ್ನೆಲ್ಲ ಪೂರ್ಣವಾಗಿ ಪರ್ಯಾಲೋಚನೆ ಮಾಡಬೇಕು. ಆದ್ದರಿಂದ ಇಲ್ಲಿ ಅಸ್ಮಾಭಿಸ್ತು ವಕ್ತು ವಿವಕ್ಷಿತಃ ಅಂತತಃ ನಿರ್ಧಾರ್ಯೋ ಅರ್ಥಃ ಕಃ ಇತಿ ವಿಚಾರ್ಯತೆ. ವಕ್ಷತೀತ ಕರಣತ್ವ ವಿವಕ್ಷಾಂ ವಿನಾ ಏವ ಕರ್ತೃಪರತ್ವಮಪಿ. ಕರಣತ್ವ ಹೇಳದೆ ಕರ್ತೃಪರವನ್ನೇ ಅರ್ಥ ಮಾಡ್ಬೋದು. ಕರ್ತ ಆದೇಶವನ್ನು ಮಾಡುವವನು ಅಂತ ಅರ್ಥ. ಆದೇಶ ಕರ್ತ, ಪ್ರಶಾಸನ ಮಾಡುವವನು. ಪ್ರಶಾಸಿತೃ ಅನ್ನೋದು ಆದೇಶಕ್ಕೆ ಅರ್ಥ ಅಂತ ಹೇಳ್ತಾರೆ. ಅದಕ್ಕೆ ಮೇಲೆ ಇನ್ನೂ ಬೇಕಾದಷ್ಟು ವ್ಯಾಕರಣದಲ್ಲಿ ವಿಚಾರ ಮಾಡ್ತಾರೆ. ಆದೇಶ ಶಬ್ದದಲ್ಲಿ ಅದು ತುಂಬ ವಿಸ್ತಾರವಾದ ವ್ಯಾಕರಣ ನಮಗೆ ಬೇಕಾಗಿಲ್ಲ ಅಷ್ಟು. ಯಾಕೆಂದರೆ ಅದಕ್ಕೆ ಬಹಳ ಆಳವಾದ ಜ್ಞಾನವೂ ಬೇಕು. ಆ ಸೂತ್ರಗಳೆಲ್ಲ ಅರ್ಥ ತಿಳಿದಿರಬೇಕು. ಬೇಕಾದ ಸೂತ್ರಗಳು ಇದರಲ್ಲಿ ಅನ್ವಯಿಸುತ್ತೆ. ಅದೆಲ್ಲ ಅರ್ಥ ತಿಳ್ಕೊಂಡು ಎಲ್ಲ ಒಂದೊಂದಕ್ಕೂ ಯಾವ ಪ್ರತ್ಯಯ ಯಾವ ಅರ್ಥದಲ್ಲಿ ಬರುತ್ತೆ, ಹೇಗೆ ಇಲ್ಲಿ ಪೂರ್ವ ಪಕ್ಷಗಳು ಬರುತ್ತೆ, ಇದೆಲ್ಲ ನಮಗೆ ನೋಡಕ್ಕೆ ಹೋದರೆ ನಮಗೆ ವ್ಯಾಕರಣ ಶುರು ಆಗ್ಬಿಡುತ್ತೆ. ಅಷ್ಟು ನಮಗೆ ಇಲ್ಲಿ ವೇದಾಂತದಲ್ಲಿ ಅಷ್ಟು ಅಪೇಕ್ಷೆ ಇಲ್ಲ. ಆದರೆ ಅರ್ಥ ಸ್ಥಾಪನೆ ಮಾಡುವಾಗ ವ್ಯಾಖ್ಯಾನಗಳಲ್ಲಿ ಮಾಡ್ತಾರೆ. ಪೂರ್ಣವಾಗಿ ಅಧ್ಯಯನ ಮಾಡಿದವರು ಇದೆಲ್ಲವನ್ನು ಮಾಡಬೇಕಾದ್ದು ಮುಖ್ಯ. ಯಾಕೆ ಅಂದರೆ ಇದರಿಂದಲೇ ನಮ್ಮ ಸಿದ್ಧಾಂತ ಬಲವಾಗಿ ಸ್ಥಿರವಾಗಿ ನಿಂತಿರುವಂಥದ್ದು. ಭಾಷ್ಯಕಾರರು ಮಾಡಿರೋ ಅರ್ಥವನ್ನು ಅಷ್ಟು ದೃಢವಾಗಿ ಸ್ಥಾಪನೆ ಮಾಡಿದ್ದಾರೆ ಮುಂದಿನ ಆಚಾರ್ಯರುಗಳು ಅಂತ ತಿಳಿದು ಬರುತ್ತೆ ನಮಗೆ. ಈ ವ್ಯಾಕರಣ ಭಾಗ ಒಂದು ಸ್ವಲ್ಪ ಭಾಗವನ್ನು ಮುಂದೆ ಉಪಯುಕ್ತವಾದ ಕೆಲವು ಭಾಗಗಳು ಇದೆ ಅದರಲ್ಲಿ. ಅದನ್ನು ಕೆಲವು ಭಾಗವನ್ನು ಮುಂದೆ ನೋಡಿಬಿಟ್ಟು ಅದಕ್ಕೆ ಪ್ರಮಾಣಪೂರ್ವಕವಾಗಿ ಇಲ್ಲಿ ವಿವರಿಸ್ತಾರೆ. ಅದನ್ನು ಸ್ವಲ್ಪ ಭಾಗ ನೋಡಿಬಿಟ್ಟು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ ತಿಳಿಸ್ಕೊಂಡು ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಓಂ ಆಪ್ಯಾಯಂತ ಮಮಾಂಗಾನಿ ವಾಂ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ ಮಾ ಬ್ರಹ್ಮ ನಿರಾಕರೋತ್. ನಿರಾಕರಣಮಸ್ತು ನಿರಾಕರಣಂ ಮೇ ಅಸ್ತು. ತದಾತ್ಮನ್ಯತೆ ಉಪನಿಷತ್ಸು ಧರ್ಮಾಃ ತೇ ಮಯಿ ಸಂತು. ಶಾಂತಿ ಶಾಂತಿ ಶಾಂತಿ. ನಿತ್ಯಮಚ್ಯುತಪದಾಂ ಪ್ರಿಯಕುಮರುಕ್ಮಂ ವ್ಯಾಮೋಹತಸ್ತರಿತರಾಣಿ ನಾಯಮೇನೆ ಸ್ಮದ್ಗುರೋರ್ಭಗವತೋಸ್ತೆ ರಾಮಾನುಜಸ್ಯ ಋಣಂ ಪ್ರಪದ್ಯೆ. ರಾಮಾಧ್ಯಾಯ. ಶ್ರೀಕೃಷ್ಣ.